Okay, let's get into God's word. ನಾವು ದೇವರ ವಾಕ್ಯವನ್ನು ನೋಡೋಣ. Teaching on long life is God's will for you. ನಾನು ಕಲಿಸ್ತಾ ಇದ್ದೇನೆ ಏನಂದ್ರೆ ದೀರ್ಘಾಯುಷ್ಯ ನಿಮಗಾಗಿ ದೇವರ ಚಿತ್ತವಾಗಿದೆ. Hallelujah. Hallelujah. Bible says our Father will satisfy us with long life. ಬೈಬಲ್ ಹೇಳ್ತದೆ ನಮ್ಮ ತಂದೆ ನಮ್ಮನ್ನು ದೀರ್ಘಾಯುಷ್ಯನಿಂದ ಆತನು ತೃಪ್ತಿಪಡಿಸುವನು. Amen. Amen. When God the Father satisfies us with long life, there is no sickness in it. ಯಾವಾಗ ತಂದೆಯಾದ ದೇವರು ನಮ್ಮನ್ನು ದೀರ್ಘಾಯುಷ್ಯನಿಂದ ತೃಪ್ತಿ ಮಾಡ್ತಾನಂದ್ರೆ ಅದರಲ್ಲಿ ರೋಗ ಇರಲ್ಲ, ಕಾಯಿಲೆ ಇರಲ್ಲ. Amen. Amen. Say, my Father will satisfy me with long life. ನನ್ನಿಂದ ಹೇಳಿ, ನನ್ನ ತಂದೆ ದೀರ್ಘಾಯುಷ್ಯನಿಂದ ನನ್ನನ್ನು ತೃಪ್ತಿಪಡಿಸುವನು. You know, in the Bible there are so many promises about long life. ಬೈಬಲ್ ಅಲ್ಲಿ ದೀರ್ಘಾಯುಷ್ಯನ ಬಗ್ಗೆ ಎಷ್ಟೊಂದು ವಾಗ್ದಾನಗಳಿವೆ. Most of the promises comes with condition, ಮತ್ತು ಅದರಲ್ಲಿ ಕೆಲವು ವಾಗ್ದಾನಗಳು ಅಲ್ಲಿ ಷರತ್ತಿನೊಟ್ಟಿಗೆ ಬರ್ತದೆ, and some promises without condition. ಮತ್ತು ಕೆಲವು ವಾಗ್ದಾನಗಳಲ್ಲಿ ಷರತ್ತಿಲ್ಲ. Without condition means by grace we can, Jesus has done it, we can take it. ಷರತ್ತಿಲ್ಲದಂತ ವಾಗ್ದಾನಗಳು ಅದರೇನ ಅರ್ಥ ಏನಂದ್ರೆ ಅದು ಕೃಪೆಯ ಮೂಲಕ ಬಂದಿದೆ. ಯೇಸು ಸ್ವಾಮಿ ಏನೆಲ್ಲ ಮಾಡಿದ್ದಾನೋ ಅದರ ಮೂಲಕ ಬಂದಿದೆ. It is not our work. ನಮ್ಮ ಕಾರ್ಯಗಳಿಂದ ಅಲ್ಲ. So somebody asked me doubt. ಯಾರೊಬ್ರು ನನ್ ಬಂದು ಒಂದು ಪ್ರಶ್ನೆ ಕೇಳಿದ್ರು, If it is by grace through faith, then why those promises with condition? ಅದು ನಂಬಿಕೆಯ ಮೂಲಕ ಕೃಪೆಯಿಂದ ಆದ್ರೆ ಯಾಕೆ ಕೆಲವು ವಾಗ್ದಾನಗಳಿಗೆ ಷರತ್ತಿದೆ? Why should we? It's the Old Testament. Now we are in New Testament. ಷರತ್ತಿದ್ದಂತ ವಾಗ್ದಾನಗಳೆಲ್ಲ ಹಳೆ ಒಡಂಬಡಿಕೆ ಅಲ್ಲ. ನಾವು ಹಳೆ ಒಡಂಬಡಿಕೆ ಯಾಕೆ ಹಿಂಬಾಲಿಸಬೇಕು? ನಾವು ಹೊಸ ಒಡಂಬಡಿಕೆಯ ಜನರು. See, why when we worship, God blesses food and water. Now we are in New Testament. ವಾಕ್ಯ ಹೇಳ್ತಿದೆ ನಾವು ಆರಾಧನೆ ಮಾಡಿದಾಗ ಮಾತ್ರ ದೇವ್ರು ನಮ್ಮ ಊಟ ಮತ್ತು ನೀರನ್ನು ಆಶೀರ್ವಾದ ಮಾಡ್ತಾನೆ. ನಾವು ಹೊಸ ಒಡಂಬಡಿಕೆಯ ಜನರು, ನಾವ್ ಯಾಕೆ ಆರಾಧನೆ ಮಾಡ್ಬೇಕು? In the Old Testament, you know, if you read and obey, that God will bless you. But here, Christ has redeemed from the curse of the law. We have blessing. ಹಳೆ ಒಡಂಬಡಿಕೆಯ ಪ್ರಕಾರ ನೀವು ವಾಕ್ಯ ಓದಿದ್ರೆ, ವಾಕ್ಯ ವಿಧೇಯರಾದ್ರೆ ದೇವರು ಆಶೀರ್ವಾದ ಮಾಡ್ತಾನೆ. ಆದ್ರೆ ಹೊಸ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತನು ನಮ್ಮನ್ನು ಶಾಪಗಳಿಂದ ಬಿಡಿಸಿದ್ದಾನೆ, ಅದಕ್ಕಾಗಿ ಆಶೀರ್ವಾದ ಬಂದಿದೆ. Why to honor parents? ನಾವು ಯಾಕೆ ತಂದೆ ತಾಯಂದಿರನ್ನು ಗೌರವಿಸಬೇಕು? No, listen to me. ಇಲ್ಲ ಕೇಳ್ರಿ. In the Old Testament, you have to practice the word. ಹಳೆ ಒಡಂಬಡಿಕೆಯಲ್ಲಿ ವಾಕ್ಯ ಪ್ರಕಾರ ಮಾಡಬೇಕಾಗಿತ್ತು, ಆ ವಾಕ್ಯವನ್ನು ಅಭ್ಯಾಸ ಮಾಡಬೇಕಾಗಿತ್ತು. But it was very difficult for them to do it. ಆದ್ರೆ ಆ ಜನರಿಗೆ ಅದನ್ನು ಮಾಡಕ್ ಆಗ್ತಿರ್ಲಿಲ್ಲ, ಅಸಾಧ್ಯವಾಗಿತ್ತು. But in the New Testament, ಆದ್ರೆ ಹೊಸ ಒಡಂಬಡಿಕೆಯಲ್ಲಿ we are living under grace. ನಾವು ಕೃಪೆಯ ಕೆಳಗೆ ಜೀವಿಸ್ತಾ ಇದ್ದೇವೆ. The grace of the Lord is so much, He has kept His Spirit in us. ದೇವರ ಕೃಪೆ ಇಷ್ಟೊಂದಿದೆ, ತನ್ನ ಆತ್ಮವನ್ನು ನಮ್ಮಲ್ಲಿ ಹಾಕಿದ್ದಾನೆ. What they can't do, we can do. ಏನೆಲ್ಲ ಹಳೆ ಒಡಂಬಡಿಕೆಯ ಜನರು ಮಾಡಕ್ ಆಗ್ಲಿಲ್ಲ ಅದೆಲ್ಲ ನಾವು ಮಾಡ್ಬೋದು. The reason we read the Bible, we obey is we love God. ನಾವು ಬೈಬಲ್ ಓದಿ ಬೈಬಲ್ ಪ್ರಕಾರ ಯಾಕೆ ಮಾಡ್ತಿದ್ದೇವೆ? ಯಾಕೆಂದ್ರೆ ನಾವು ದೇವರನ್ನು ಪ್ರೀತಿಸ್ತೇವೆ. Not to earn blessings. ನಾವು ಇದನ್ನೆಲ್ಲ ಮಾಡಿದ್ರೆ ಆಶೀರ್ವಾದಗಳನ್ನು ಗಳಿಸ್ತೇವೆ ಅಂತ ಅಲ್ಲ. Hallelujah. Blessings are free. ನೋಡ್ರಿ, ಆಶೀರ್ವಾದಗಳು ಉಚಿತವಾಗಿದೆ. It comes through the cross of Calvary. ಅದು ಕಲ್ವಾರಿ ಶಿಲುಬೆಯ ಮೂಲಕ ಬಂದಿದೆ. What He has done on the cross. ಏನೆಲ್ಲ ಯೇಸು ಸ್ವಾಮಿ ಶಿಲುಬೆ ಮೇಲೆ ಮಾಡಿದ್ದಾನೋ ಅದರ ಮೂಲಕ ಬಂದಿದೆ. The reason we read New Testament, Old Testament and obey the word of God is we love God. ಯಾಕೆ ನಾವು ಹಳೆ ಒಡಂಬಡಿಕೆ ಓದ್ತೇವೆ, ಹೊಸ ಒಡಂಬಡಿಕೆ ಓದ್ತೇವೆ, ವಾಕ್ಯದ ಪ್ರಕಾರ ವಿಧೇಯರಾಗ್ತೇವೆ? ಯಾಕೆಂದ್ರೆ ನಾವು ದೇವರನ್ನು ಪ್ರೀತಿಸ್ತೇವೆ. And the Old Testament scriptures reveals the heart of God. ಮತ್ತು ಹಳೆ ಒಡಂಬಡಿಕೆ ಎಲ್ಲ ವಾಗ್ದಾನಗಳಲ್ಲಿ ದೇವರ ಹೃದಯವನ್ನು ತೋರಿಸಲ್ಪಟ್ಟಿದೆ. It is good to worship God. ದೇವರನ್ನು ಆರಾಧಿಸುವಂತದ್ದು ಒಳ್ಳೆಯದು. It's good to honor father and mother. ಅಪ್ಪ ಅಮ್ಮವನ್ನು ಗೌರವಿಸುವಂತದ್ದು ಒಳ್ಳೆಯದು. Amen. ಆಮೆನ್. Are you with me? ನನ್ನ ಜೊತೆಗಿದ್ದೀರಾ? ಕೇಳ್ತಿದ್ದೀರಾ? Okay, one more time say after me. As we worship as a family, our Father blesses our food and water, removes the sickness away from us. No one will be barren in our family. No one will have a miscarriage in our family. We will have a long life.
ನನ್ನಿಂದ ಹೇಳ್ರಿ. ಕುಟುಂಬವಾಗಿ ನಾವು ತಂದೆಯನ್ನು ಆರಾಧಿಸುವಾಗ ನನ್ನ ತಂದೆಯು ನಮ್ಮ ಅನ್ನಪಾನಗಳನ್ನು ಆಶೀರ್ವದಿಸಿ ಎಲ್ಲಾ ಕಾಯಿಲೆಗಳನ್ನು ನಮ್ಮಿಂದ ದೂರ ಇಡುವನು. ನಮ್ಮ ಕುಟುಂಬದಲ್ಲಿ ಬಂಜೆತನ ಆಗಲಿ ಗರ್ಭಸ್ರಾವವಾಗಲಿ ಇರುವುದೇ ಇಲ್ಲ. ಎಲ್ಲರೂ ದೀರ್ಘಾಯುಷ್ಯನಂತ ಜೀವಿಸುವರು. Okay, one more scripture. Tell after me. As I read the word of God and obey the word of God, everything will go well with me. Everything will go well with my children. And we will have long life. ನಾನು ದೇವರ ವಾಕ್ಯವನ್ನು ಓದಿ ಅದರ ಪ್ರಕಾರ ಮಾಡುವಾಗ ಎಲ್ಲವೂ ನನ್ನ ಜೊತೆ ಒಳ್ಳೆಯದಾಗಿ ನಡೀತದೆ. ನನ್ನ ಮಕ್ಕಳ ಜೊತೆ ಒಳ್ಳೆಯದಾಗಿ ನಡೀತದೆ. ನಾವೆಲ್ಲರೂ ದೀರ್ಘಾಯುಷ್ಯನಿಂದ ಜೀವಿಸುವೆವು. Okay. As I honor my father and mother, everything will go well with me and we will have long life. ನನ್ನ ತಂದೆ ತಾಯಿಯನ್ನು ಎಲ್ಲವೂ ಒಳ್ಳೆಯದಾಗಿ ನಡೆಯುವುದು. ನಾನು ದೀರ್ಘಾಯುಷ್ಯನಿಂದ ಜೀವಿಸುವೆನು. Hallelujah. ಹಲ್ಲೆಲೂಯಾ. See, this all comes with condition. ನೋಡ್ರಿ, ಈ ಎಲ್ಲ ವಾಗ್ದಾನಗಳನ್ನ ನೋಡಿದ್ವಲ್ಲ, ಇದೆಲ್ಲ ಷರತ್ತಿನೊಟ್ಟಿಗೆ ಬರ್ತದೆ. Good to practice. ಇದನ್ನೆಲ್ಲ ನಾವು ಅಭ್ಯಾಸ ಮಾಡಿ ನಡ್ಕೊಳ್ಳುವಂಥದ್ದು ಒಳ್ಳೇದು. But now I am teaching how grace provided it. We can take it by faith. ಇವಾಗ ನಾನ್ ಕಲಿಸ್ತಾ ಇದ್ದೇನೆ ಹೇಗೆ ಕೃಪೆ ಅದನ್ನು ಒದಗಿಸಿದೆ ಮತ್ತು ನಾವು ನಂಬಿಕೆಯಿಂದ ತಗೊಳ್ಬಹುದು. Because God wants us to live by faith. ಯಾಕೆಂದ್ರೆ ದೇವರು ಬಯಸ್ತಾರೆ ನಾವೆಲ್ಲರೂ ನಂಬಿಕೆಯಿಂದ ಜೀವಿಸಬೇಕು ಅಂತ ಬಯಸ್ತಾರೆ. All of us should live by faith. ನಾವೆಲ್ಲರೂ ನಂಬಿಕೆಯಿಂದ ಜೀವಿಸಬೇಕು. That's why Bible says just shall live by faith. ಅದಕ್ಕಾಗಿಯೇ ಬೈಬಲ್ ಹೇಳ್ತಿದೆ ನೀತಿವಂತನು ನಂಬಿಕೆಯಿಂದ ಜೀವಿಸುವನು. We all are righteous people. ನಾವೆಲ್ಲರೂ ನೀತಿವಂತರು. All the blood washed children are righteous people. ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟ ಎಲ್ಲಾ ಮಕ್ಕಳು ನೀತಿವಂತರು. We should live by faith. ನಾವು ಅಲ್ಲಿ ನಂಬಿಕೆಯಿಂದ ಜೀವಿಸಬೇಕು. We should understand faith principles. ನಂಬಿಕೆಯ ನಿಯಮಗಳನ್ನು ಅರ್ಥ ಮಾಡ್ಕೊಳ್ಬೇಕು. To make it easy for you, okay? I made it like a 4 steps. ಈ ನಂಬಿಕೆಯ ಕಾರ್ಯವನ್ನು ನಿಮಗೆ ಸುಲಭವಾಗಿ ಮಾಡೋದಕ್ಕೆ ನಾನು 4 ಹೆಜ್ಜೆಗಳನ್ನು ಮಾಡಿದ್ದೇನೆ. You know, because the faith what you have in you is God's faith. ಯಾಕೆಂದ್ರೆ ನಿಮ್ಮೊಳಗಿರುವಂತ ನಂಬಿಕೆ ಅದು ದೇವರ ನಂಬಿಕೆ. It is supernatural faith. ಅದು ಅಲೌಕಿಕವಾಗಿರುವಂತ ನಂಬಿಕೆ. That will produce supernatural results. ಅಲೌಕಿಕವಾದ ಫಲಿತಾಂಶವನ್ನು ತರ್ತದೆ. The first step to activate our faith is we should dream the word of God. ಮೊದಲನೇ ಹೆಜ್ಜೆ ನಮ್ಮ ನಂಬಿಕೆಯನ್ನು ಕಾರ್ಯದಲ್ಲಿ ತರಬೇಕಾದ್ರೆ ಇರುವ ಮೊದಲನೇ ಹೆಜ್ಜೆ ನಮ್ಮ Dream the word of God. ದೇವರ ವಾಕ್ಯವನ್ನು ನಾವು ಕನಸು ಕಾಣಬೇಕು. Dream the promises of God. ದೇವರ ವಾಗ್ದಾನಗಳನ್ನು ಕನಸು ಕಾಣಬೇಕು. Say dream the promises of God. ನನ್ನಿಂದ ಹೇಳ್ರಿ, ದೇವರ ವಾಗ್ದಾನಗಳನ್ನು ಕನಸು ಕಾಣಬೇಕು. See, all that is needed for your health, long life, wealth, for your children, for your family, promise of God are there. ನಿಮ್ಗಾಗಿ ಏನೆಲ್ಲ ಬೇಕೋ ನಿಮ್ಮ ದೀರ್ಘಾಯುಷ್ಯಕ್ಕಾಗಿ, ಮಕ್ಕಳಿಗಾಗಿ ಮತ್ತು ಅಭಿವೃದ್ಧಿಗಾಗಿ ಏನೆಲ್ಲ ಬೇಕೋ ಅದರ ಎಲ್ಲ ವಿಷಯದಲ್ಲಿ ವಾಗ್ದಾನಗಳಿವೆ. You should dream. You should start dreaming. ಈ ವಾಗ್ದಾನಗಳ ಕನಸನ್ನು ನೀವು ಕಾಣಬೇಕು. If you don't dream, you cannot accomplish the purpose of God. ನೀವು ಕನಸನ್ನು ಕಾಣಲಿಲ್ಲ ಅಂದ್ರೆ ದೇವರ ಉದ್ದೇಶವನ್ನು ಪೂರ್ತಿ ಮಾಡಕ್ಕಾಗಲ್ಲ. If you don't dream,
your life will not be a faith life. ನೀವು ಕನಸು ಕಾಣ್ಲಿಲ್ಲ ಅಂದ್ರೆ ನಿಮ್ಮ ಜೀವಿತ ನಂಬಿಕೆಯ ಜೀವಿತವಾಗಿರಲ್ಲ. It will be only hard work and sweat. ಅದು ಬರೇ ಶ್ರಮೆ ಪಡುವಂತದ್ದು ಮತ್ತು ಬೆವರು ಸುರಿಸುವಂತ ಜೀವನನೇ ಆಗಿ ಉಳಿತದೆ. You can't possess all the blessings. ಎಲ್ಲ ದೇವರ ಆಶೀರ್ವಾದಗಳನ್ನು ಸ್ವಾಧೀನ ಮಾಡ್ಕೊಳಕ್ಕಾಗಲ್ಲ. The first step is dream. ಮೊದಲನೇ ಹೆಜ್ಜೆ ಕನಸು ಕಾಣುವಂತದ್ದು. Second step to activate this faith is speak the dream. ಎರಡನೇ ಹೆಜ್ಜೆ ಈ ನಂಬಿಕೆಯನ್ನು ಕಾರ್ಯದಲ್ಲಿ ತರಬೇಕಾದ್ರೆ ಎರಡನೇ ಹೆಜ್ಜೆ ಕನಸನ್ನು ಮಾತನಾಡಿ. Dream the promise of God. ಮೊದಲನೇದು ಆ ವಾಗ್ದಾನಗಳ ಕನಸನ್ನು ಕಾಣಬೇಕು. Second, speak the dream. ಎರಡನೇದು ಆ ಕನಸನ್ನು ಮಾತಾಡಬೇಕು. See your life. ನಿಮ್ ಜೀವನವನ್ನು ಆ ರೀತಿಯಲ್ಲಿ ನೋಡ್ಬೇಕು. Whether the dream become real or not. ಆ ಕನಸು ನಿಮ್ ಜೀವನದಲ್ಲಿ ನಿಜವಾಯ್ತಾ ಇಲ್ಲ ಅಂತ ನೋಡ್ಬೇಕು. Keep speaking, it will become real. ಕನಸನ್ನೇ ಪದೇ ಪದೇ ಮಾತಾಡ್ತಾ ಇರಿ ಕನಸು ನಿಜ ಆಗ್ತದೆ. And the third step is ಮೂರನೇ ಹೆಜ್ಜೆ be patient. ತಾಳ್ಮೆಯಿಂದ ಇರಬೇಕು. Hallelujah. Say after me. Dream the promise of God. Speak the dream. Be patient. ನನ್ನಿಂದ ಹೇಳ್ರಿ, ವಾಗ್ದಾನಗಳ ಕನಸನ್ನು ಕಾಣಬೇಕು, ಕನಸನ್ನು ಮಾತನಾಡಬೇಕು, ತಾಳ್ಮೆಯಿಂದ ಇರಬೇಕು. Wonderful. Now the fourth step is very important. ಈಗ ನಾಲ್ಕನೇ ಹೆಜ್ಜೆ ಬಹಳ ಮುಖ್ಯವಾಗಿದೆ. Very important. ಬಹಳ ಮುಖ್ಯ. It's all about what Christ has done for you. ಕ್ರಿಸ್ತನು ನಿಮ್ಗಾಗಿ ಏನೆಲ್ಲ ಮಾಡಿದಾನೋ ಅದರ ಬಗ್ಗೆನೇ ಇದೆ. See, we are human beings. ನೋಡ್ರಿ, ನಾವೆಲ್ಲರೂ ಮನುಷ್ಯರು. We will have a dream, we'll speak the dream, we'll be patient. Still, when any challenges comes, we feel like, we are shaken. ನಾವು ಕನಸು ಕಾಣ್ತೇವೆ, ಕನಸು ಮಾತಾಡ್ತೇವೆ, ತಾಳ್ಮೆಯಿಂದ ಇರ್ತೇವೆ. ಆದ್ರೂ ಏನಾದ್ರೂ ಒಂದು ಸವಾಲ್ ಬಂತು, ಒಂದು ಕಷ್ಟ ಬಂತಂದ್ರೆ ಅಲ್ಲಾಡ್ತೇವೆ. But the Bible says Abraham had that most, he persuaded, he had a assurance. God who promised is able to perform it. ಬೈಬಲ್ ಹೇಳ್ತಿದೆ, ಅಬ್ರಹಾಮನಿಗೆ ಒಂದು ಮನವರಿಕೆ ಇತ್ತು, ಖಚಿತತೆ ಇತ್ತು. ಯಾವ ದೇವರು ವಾಗ್ದಾನ ಮಾಡಿದ್ದಾನೋ ಆತನು ಪೂರ್ತಿ ಮಾಡೋದಕ್ಕೆ ನಂಬಿಗಸ್ತನು. He never wavered at the promise of God. He did not stagger at the promise of God. ದೇವರ ವಾಗ್ದಾನಗಳ ವಿಷಯವಾಗಿ ಆತನು ಚಂಚಲನಾಗಿರ್ಲಿಲ್ಲ, ಆತನು ಅಲ್ಲಾಡ್ಲಿಲ್ಲ. Because he knows the God who made a covenant. ಯಾಕೆಂದ್ರೆ ಅಬ್ರಹಾಮನಿಗೆ ಆ ಒಂದು ಒಡಂಬಡಿಕೆಯನ್ನು ಮಾಡಿದ ದೇವರು ಯಾರಂತ ತಿಳ್ಕೊಂಡಿದ್ದ. So we also belong to a covenant. ನಾವು ಕೂಡ ಒಂದು ಒಡಂಬಡಿಕೆಗೆ ಸೇರಿದ್ದೇವೆ. Our covenant sign is cross. ನಮ್ಮ ಒಡಂಬಡಿಕೆಯ ಒಂದು ಚಿಹ್ನೆ ಅದು ಶಿಲುಬೆ ಆಗಿದೆ. The fourth step to activate this faith is look at the cross. ಈ ನಂಬಿಕೆಯನ್ನು ಕಾರ್ಯದಲ್ಲಿ ತರಬೇಕಾದ್ರೆ ನಾಲ್ಕನೇ ಹೆಜ್ಜೆ ಶಿಲುಬೆಯನ್ನು ನೋಡುವುದು. Amen. Say look at the cross. ಎಲ್ರು ಹೇಳಿ, ಶಿಲುಬೆಯನ್ನು ನೋಡಿರಿ. When I say cross, I am not talking about wooden piece. ನಾನು ಶಿಲುಬೆಯನ್ನು ನೋಡ್ರಿ ಅಂದ್ರೆ ಕಟ್ಟಿಗೆಯಿಂದ ಮಾಡಿರುವಂತ ಶಿಲುಬೆ ಅಲ್ಲ. On the cross, what the Christ has done for you. ಶಿಲುಬೆಯ ಮೇಲೆ ಕ್ರಿಸ್ತನು ನಿಮ್ಗಾಗಿ ಏನ್ ಮಾಡಿದ್ದಾನೋ ಅದನ್ನು ನೋಡ್ರಿ. Look at it. ಅದನ್ನು ನೋಡ್ರಿ. Hallelujah. Hallelujah. That is truth. ಸತ್ಯವಾಗಿದೆ. That gives you assurance. ಆ ವಿಷಯವು ನಿಮಗೆ ಖಚಿತತೆ ಕೊಡ್ತದೆ. Hallelujah. Hallelujah. Are you with me? ಕೇಳ್ತಾ ಇದ್ದೀರಾ? Okay, let me get into the subject again. ಇವತ್ತಿನ ವಿಷಯ ನೋಡೋಣ. In the beginning, God and man were together. ಆದಿಯಲ್ಲಿ ದೇವರು ಮತ್ತು ಮನುಷ್ಯನು ಜೊತೆಯಲ್ಲೇ ಇದ್ರು. When they were together, no sin. ಮನುಷ್ಯನು ದೇವರ ಜೊತೆಯಲ್ಲಿದ್ದಾಗ ಪಾಪ ಇರ್ಲಿಲ್ಲ, No sickness. ರೋಗ ಇರ್ಲಿಲ್ಲ, No poverty. ಬಡತನ ಇರ್ಲಿಲ್ಲ. Sin separated man from God. ಪಾಪ ಮನುಷ್ಯನನ್ನು ದೇವರಿಂದ ದೂರ ಮಾಡಿತು. Hallelujah. When sin separated man from God, then sickness came. ಪಾಪ ಮನುಷ್ಯನನ್ನು ದೇವರಿಂದ ದೂರ ಮಾಡಿದಾಗ ಆವಾಗ ರೋಗ ಬಂತು. Then came curse. ಆಗ ಶಾಪ ಬಂತು. Then poverty came. ಆಗ ಬಡತನ ಬಂತು. Then death came. ಆಗ ಮರಣ ಬಂತು. When God created Adam and Eve,
there was no plan of death. God never kept the idea of death. ದೇವರು ಆದಾಮ್ ಮತ್ತು ಹವ್ವಳನ್ನು ಸೃಷ್ಟಿ ಮಾಡಿದಾಗ ಎಂದಿಗೂ ಮರಣ ಆಗ್ಬೇಕು, ಇವ್ರಿಗೆ ಮರಣ ಆಗ್ಬೇಕು ಅಂತ ಯೋಚನೆ ಮಾಡಿರ್ಲಿಲ್ಲ, ಅಂತ ಯೋಜನೆನೇ ಇರ್ಲಿಲ್ಲ. God did not create a man to die. ಮನುಷ್ಯನು ಸಾಯ್ಬೇಕು ಅಂತ ದೇವರು ಸೃಷ್ಟಿ ಮಾಡಿರ್ಲಿಲ್ಲ. God says, let us make man in our image. ಆದ್ರೆ ದೇವರು ಹೇಳಿದ್ರು, ನಾವು ಮನುಷ್ಯನನ್ನು ನಮ್ಮ ಸ್ವರೂಪದಲ್ಲಿ ಮಾಡೋಣ, in our likeness. ನಮ್ಮ ಸ್ವರೂಪದಲ್ಲಿ. Hallelujah. Are you with me? ಕೇಳ್ತಾ ಇದ್ದೀರಾ? But sin brought death. ಆದ್ರೆ ಪಾಪ ಬಂದಾಗ ಮರಣ ಬಂತು. But the good news for you and me is, ನಿಮ್ಗೆ ನಮ್ಗೆ ಇರುವಂತ ಶುಭ ಸಂದೇಶ, sin separated man from God. ಪಾಪ ಮನುಷ್ಯನನ್ನು ದೇವರಿಂದ ದೂರ ಮಾಡ್ತು. The blood of Jesus brought man nearer to God. ಆದ್ರೆ ಯೇಸುವಿನ ರಕ್ತ ದೂರ ಹೋಗಿದ್ದ ಮನುಷ್ಯನನ್ನು ದೇವರ ಹತ್ರ ತಂದಿತು. Hallelujah. Hallelujah. We have seen all these things. ನಾವಿದೆಲ್ಲ ಕಲ್ತಿದ್ದೇವೆ. Ephesians 2:13 says, now we are nearer to God by the blood of Jesus Christ. ಎಫೆಸ 2ನೇ ಅಧ್ಯಾಯ 13ನೇ ವಾಕ್ಯ ಹೇಳ್ತಿದೆ, ಈಗ ಯೇಸುವಿನ ರಕ್ತದ ಮೂಲಕ ನಾವು ದೇವರ ಸಮೀಪದಲ್ಲಿದ್ದೇವೆ. Say, now I am nearer to God by the blood of Jesus. ನನ್ನಿಂದ ಹೇಳ್ರಿ, ಈಗ ಯೇಸುವಿನ ರಕ್ತದ ಮೂಲಕ ನಾನು ದೇವರ ಸಮೀಪದಲ್ಲಿದ್ದೇನೆ. See, when man went away from God, sickness came. ಮನುಷ್ಯನು ದೇವರಿಂದ ದೂರ ಹೋದಾಗ ಅಲ್ಲಿ ರೋಗ ಬಂತು, Death came. ಮರಣ ಬಂತು. Now man has come nearer to God. ಈಗ ಮನುಷ್ಯನು ದೇವರ ಹತ್ರ ಬಂದ. Then what about sin, sickness and death? ಈಗ ಪಾಪ, ರೋಗ, ಬಡತನ, ಮರಣದ ಬಗ್ಗೆ ಏನು? Bible says, ಬೈಬಲ್ ಹೇಳ್ತದೆ, Jesus carried all our sins in his own body. ಯೇಸು ಸ್ವಾಮಿ ನಮ್ಮೆಲ್ಲರ ಪಾಪವನ್ನು ತನ್ನ ಸ್ವಂತ ದೇಹದ ಮೇಲೆ ಹೊತ್ಕೊಂಡನು. Amen. ಮ್ಯಾನ್, Not only he carried our sins, ನಮ್ಮ ಪಾಪವನ್ನು ಹೊತ್ಕೊಂಡಿದ್ದಷ್ಟೇ ಅಲ್ಲದೆ, in Hebrews 2nd chapter he says, he tasted death on behalf of all men. ಇಬ್ರಿಯ 2ನೇ ಅಧ್ಯಾಯದಲ್ಲಿ ಹೇಳ್ತಿದೆ, ಎಲ್ಲಾ ಮನುಷ್ಯರ ಪರವಾಗಿ ಯೇಸು ಸ್ವಾಮಿ ಶಿಲುಬೆಯ ಮೇಲೆ ಮರಣದ ರುಚಿಯನ್ನು ನೋಡಿದ. This is what Hebrew 2:9 says. ಇದೇ ಇಬ್ರಿಯ 2ನೇ ಅಧ್ಯಾಯ 9ನೇ ವಾಕ್ಯ ಹೇಳ್ತಿದೆ, Jesus tasted death on behalf of all men. ಯೇಸು ಸ್ವಾಮಿ ಎಲ್ಲಾ ಮನುಷ್ಯರ ಪರವಾಗಿ ಆತನು ಮರಣದ ರುಚಿಯನ್ನು ನೋಡಿದ. Hallelujah. Say in English, my Jesus tasted death on my behalf. ನನ್ನಿಂದ ಹೇಳ್ರಿ, ನನ್ನ ಯೇಸು ನನ್ನ ಪರವಾಗಿ ಶಿಲುಬೆಯ ಮೇಲೆ ಮರಣದ ರುಚಿಯನ್ನು ನೋಡಿದ. One more time, loudly, loudly, loudly. ನನ್ನ ಯೇಸು ನನ್ನ ಪರವಾಗಿ ಶಿಲುಬೆಯ ಮೇಲೆ ಮರಣದ ರುಚಿಯನ್ನು ನೋಡಿದ. Because he tasted death, no need for me to die, no need for you to die. ಯೇಸು ಸ್ವಾಮಿ ಮರಣದ ರುಚಿಯನ್ನು ನೋಡಿದ ಕಾರಣ ನೀವು ನಾವು ಬೇಕೇ ಆಗಿಲ್ಲ. Hallelujah. Okay, say it. Because my Jesus tasted death on my behalf, no need for me to die. ಯೇಸು ಸ್ವಾಮಿ ನನ್ನ ಪರವಾಗಿ ಮರಣದ ರುಚಿಯನ್ನು ನೋಡಿದ ಕಾರಣ ನಾನು ಸಾಯಬೇಕೆಂದು ಬೇಕಾಗಿಲ್ಲ, ಅವಶ್ಯವಿಲ್ಲ. Look here, boys, look here. No talking, look here. Very important. You came late. Listen to this, okay? Now, you have to live. ನೀವೀಗ ಜೀವಿಸಬೇಕು. You have to say with your mouth, I shall not die, but live and declare the works of the Lord. ನಿಮ್ ಬಾಯಿ ತೆರೆದು ನೀವು ಹೇಳಬೇಕು, ನಾನು ಸಾಯುವುದಿಲ್ಲ, ನಾನು ಜೀವಂತವಾಗಿದ್ದು ದೇವರ ಕಾರ್ಯಗಳನ್ನು ಘೋಷಿಸುವೆನು. Say, I shall not die, but live and declare the works of the Lord. ನನ್ನಿಂದ ಹೇಳ್ರಿ, ನಾನು ಸಾಯುವುದಿಲ್ಲ, ನಾನು ಜೀವಂತವಾಗಿದ್ದು ದೇವರ ಕಾರ್ಯಗಳನ್ನು ಘೋಷಿಸುವೆನು. So why you should live? ಯಾಕೆ ಜೀವಿಸ್ಬೇಕು ನೀವು? Not to see your grandson's face. ನಿಮ್ಮ ಮೊಮ್ಮಗನ ಮುಖ ನೋಡ್ಬೇಕಂತಲ್ಲ. ಅದು ಒಂದು ನೋಡಿದ್ರೆ ಸಾಕು ಬ್ರದರ್, ನಾ ಹೋಗಿ ಬಿಡ್ತೀನಿ. ಇಲ್ಲ,
People are going to hell, so you have to live for that. ಎಷ್ಟೊಂದು ಜನರು ನರಕಕ್ಕೆ ಹೋಗ್ತಾ ಇದ್ದಾರೆ, ಅವರ ರಕ್ಷಣೆಗಾಗಿ ನೀವು ಜೀವಿಸ್ಬೇಕು. For that you have to live. ಆ ಕಾರಣದಿಂದ ನೀವು ಜೀವಿಸ್ಬೇಕು. To declare the works of the God, you have to live. ದೇವರ ಕಾರ್ಯಗಳನ್ನು ಘೋಷಿಸುವುದಕ್ಕಾಗಿ ನೀವು ಜೀವಿಸ್ಬೇಕು. But when we live, God wants us to live in health. ನಾವು ಜೀವಿಸುವಾಗ ದೇವ್ರು ಬಯಸ್ತಾರೆ ನಾವು ಸುಮ್ಮನೆ ಜೀವಿಸಬಾರ್ದು, ಒಳ್ಳೆ ಆರೋಗ್ಯದಿಂದ ಜೀವಿಸ್ಬೇಕು. It is not God's will one of us should die out of sickness. ನಾವ್ ಯಾರು ಕೂಡ ಕಾಯಿಲೆಯಿಂದ ಸಾಯ್ಬೇಕು ಅಂತ ದೇವರ ಚಿತ್ತ ಅಲ್ಲ. It is not God's will, any child of God should get admitted in a hospital and die in ICU. ದೇವರ ಮಕ್ಕಳಲ್ಲಿ ಯಾರಾದ್ರೂ ಕೂಡ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿ ICU ಅಲ್ಲಿ ಸಾಯುವಂತದ್ದು ದೇವರ ಚಿತ್ತ ಅಲ್ಲ. God wants you to live a healthy life. ದೇವ್ರು ಬಯಸ್ತಾರೆ ನೀವು ಒಳ್ಳೆ ಆರೋಗ್ಯದಿಂದ ಜೀವಿಸ್ಬೇಕು. But this body, it's not immortal. This body is called mortal body. ಆದ್ರೆ ಈ ನಮ್ಮ ದೇಹ ಇದು ನಾಶವಾಗುವಂತದ್ದು, ನಶ್ವರವಾಗಿರುವಂತ ದೇಹ. There are only two options left. ಬರೀ ಎರಡೇ ಆಯ್ಕೆಗಳಿವೆ. If any child of God dies, this body will be buried. ನೋಡ್ರಿ, ಯಾರಾದ್ರೂ ದೇವರ ಮಕ್ಕಳು ಸತ್ರೆ ಈ ದೇಹ ಹೂಣಿಡ್ತಾರೆ. At the second coming of Jesus, ಯೇಸುವಿನ ಎರಡನೇ ಬರೋಣಕ್ಕೆ the trumpet will be blown. ಆ ತುತ್ತೂರಿ ಊದಲ್ಪಟ್ಟಾಗ All those who are dead in Christ will rise up again. ಯಾರ್ಯಾರು ಕ್ರಿಸ್ತನಲ್ಲಿ ಸತ್ತು ಹೋಗಿದ್ರೋ ತಿರುಗಿ ಎದ್ದೇಳ್ತಾರೆ. What we bury is the natural body. ನಾವು ಯಾವುದನ್ನು ಹೂಣಿಡ್ತೇವೋ ಅದು ನೈಸರ್ಗಿಕವಾಗಿರುವಂತ ದೇಹ. When God rises it, it will have a spiritual body. ದೇವರು ಆ ದೇಹವನ್ನು ಎಬ್ಬಿಸಿದಾಗ ಅಲ್ಲಿ ಆತ್ಮಿಕವಾಗಿರುವಂತ ದೇಹ ಬರ್ತದೆ. With this body, we can't go to heaven. ಈ ದೇಹದಿಂದ ಒಟ್ಟಿಗೆ ನಾವು ಪರಲೋಕಕ್ಕೆ ಹೋಗಕ್ಕಾಗಲ್ಲ. Am I clear? ಕೇಳ್ತಾ ಇದ್ದೀರಾ? ಅರ್ಥ But ಆಗ್ತಿದ್ಯಾ? when he comes, ಆದ್ರೆ ಯೇಸುಸ್ವಾಮಿ ಎರಡನೇ ಸಲ ಬಂದಾಗ all those who are alive, ಯಾರ್ಯಾರು ಜೀವಂತವಾಗಿದ್ದಾರೋ in twinkling of an eye, we all will be lifted up. ಕಣ್ಣು ರೆಪ್ಪೆ ಬಡಿಯುವಷ್ಟರಲ್ಲೇ ನಾವೆಲ್ಲರೂ ಮೇಲೆತ್ತಲ್ಪಡ್ತೇವೆ. We all will be changed. ನಾವೆಲ್ಲರೂ ಅಲ್ಲಿ ಪರಿಪೂರ್ಣವಾಗಿ ರೂಪಾಂತರವಾಗ್ತೇವೆ. This immortal body will, this mortal body will put on immortality. ಈ ನಶ್ವರವಾಗಿರುವಂತ ದೇಹವು ಶಾಶ್ವತವ ಅಮರವಾಗಿರುವಂತದನ್ನು ಅಲ್ಲಿ ಹೊಂದಿಕೊಳ್ತದೆ. Hallelujah. You understand? See, this is mortal. It deteriorates. ನೋಡ್ರಿ, ಈ ದೇಹ ಇದು ಮರ್ತ್ಯವಾಗಿದೆ, ಅದು ದಿನೇ ದಿನೇ ಅಲ್ಲಿ ಹಾಳಾಗ್ತಾ ಹೋಗ್ತದೆ. For every man it happens. ಪ್ರತಿಯೊಬ್ಬರಿಗೆ ಆಗ್ತದೆ. But for you and me it should not happen. ಆದ್ರೆ ನಿಮಗೂ ನಮಗೂ ಆಗ್ಬಾರ್ದು. That is why the Spirit of the Lord is residing in this body. ಆದ ಕಾರಣವೇ ದೇವರ ಆತ್ಮನು ಈ ದೇಹದೊಳಗೆ ವಾಸ ಮಾಡ್ತಾ ಇದ್ದಾನೆ. The Spirit of the Lord who has risen, the dead body of Jesus is inside this body. ಯೇಸುವನ್ನು ಸತ್ತವರೊಳಗಿಂದ ಎಬ್ಬಿಸಿದ ಆ ದೇವರ ಆತ್ಮನು ನನ್ನ ದೇಹದಲ್ಲಿ ವಾಸ ಮಾಡ್ತಾ And ಇದ್ದಾನೆ. not only he is staying inside, Bible says he quickens this body. ಆತನು ನಮ್ಮ ದೇಹದೊಳಗೆ ಜೀವಿಸುವಂತದ್ದು ಮಾತ್ರವಲ್ಲದೆ ಈ ದೇಹಕ್ಕೆ ಅದು ಜೀವ ಕೊಡ್ತದೆ. Hallelujah. He quickens it. ಈ ದೇಹಕ್ಕೆ ಜೀವ ಕೊಡ್ತದೆ. Means he infuses the supernatural energy into your body. ಅದರ ಅರ್ಥ ಏನಂದ್ರೆ ನಿಮ್ಮ ದೇಹಕ್ಕೆ ದೇವರ ಆತ್ಮನು, ಒಳಗೆ ವಾಸ ಮಾಡುವ ದೇವರ ಆತ್ಮನು ಅನೈಸರ್ಗಿಕವಾಗಿರುವಂತ ಶಕ್ತಿಯನ್ನು ಬಿಡುಗಡೆ ಮಾಡ್ತದೆ. You are not a normal person. ನೀವು ಸಾಧಾರಣವಾಗಿರುವಂತ ವ್ಯಕ್ತಿ ಅಲ್ಲ. Normal man, when he becomes old, everything will go, deteriorate. ಸಾಧಾರಣವಾದ ಲೋಕದಲ್ಲಿರುವಂತ ಜನರಿಗೆ ಅವ್ರು ಸ್ವಲ್ಪ ವಯಸ್ಸಾದ್ರೆ ಎಲ್ಲವೂ ದಿನೇ ದಿನೇ ಹಾಳಾಗ್ತದೆ, ಕಮ್ಮಿ ಆಗ್ತದೆ. For you it will not happen. ಆದ್ರೆ ನಿಮ್ಗಾಗಲ್ಲ. Every day resurrection power is working in your body. ಪ್ರತಿದಿನ ನಿಮ್ಮೊಳಗೆ ಪುನರುತ್ಥಾನ ಶಕ್ತಿಯು ಕೆಲಸ ಮಾಡ್ತಾ ಇದೆ. So for death Jesus has done something on the cross. ಮರಣಕ್ಕಾಗಿ ಯೇಸು ಸ್ವಾಮಿ ಶಿಲುಬೆ ಮೇಲೆ ಏನೋ ಮಾಡಿದ್ರು. We believe it. ನಾವು ಅದನ್ನ ನಂಬ್ತೇವೆ. We will have a long life. ನಮಗೆ ದೀರ್ಘಾಯುಷ್ ಇರ್ತದೆ. Then what about all this sickness and disease?
ಈ ಕಾಯಿಲೆಗಳು ಈ ರೋಗಗಳ ಬಗ್ಗೆ ಏನು? Bible says ಬೈಬಲ್ ಹೇಳ್ತಿದೆ, Jesus bore all the sicknesses ಯೇಸು ಸ್ವಾಮಿ ಎಲ್ಲಾ ರೋಗವನ್ನು and ಹೊತ್ತನು, he carried all the pains ಎಲ್ಲಾ ನೋವುಗಳನ್ನು ಹೊತ್ತನು on the cross. ಶಿಲುಬೆಯ ಮೇಲೆ. Hallelujah. ಹಲ್ಲೆಲೂಯಾ. Say after me, my Jesus bore all the sicknesses and he carried all the pains on the cross. ನನ್ನಿಂದ ಹೇಳ್ರಿ, ನನ್ನ ಯೇಸು ಶಿಲುಬೆಯ ಮೇಲೆ ಎಲ್ಲಾ ರೋಗಗಳನ್ನು ಎಲ್ಲಾ ನೋವನ್ನು ಹೊತ್ತುಕೊಂಡನು. ನನ್ನ ಯೇಸು ಶಿಲುಬೆಯ ಮೇಲೆ ಎಲ್ಲಾ ರೋಗಗಳನ್ನು ಎಲ್ಲಾ ನೋವನ್ನು ಎಲ್ಲಾ ಬೇನೆಗಳನ್ನು ಹೊತ್ತುಕೊಂಡನು. See that what you think about Jesus dying on the cross is ordinary thing. It's not ordinary thing. ನೀವ್ ಯೋಚನೆ ಮಾಡ್ತೀರಿ ಯೇಸು ಸ್ವಾಮಿ ಶಿಲುಬೆ ಮೇಲೆ ಸತ್ತಿರುವಂತದ್ದು ಅದು ಆಯ್ತು ಸಾಮಾನ್ಯ ಸಾಧಾರಣ ಅಂತ ಅಲ್ಲ. All the sicknesses he carried. ಎಲ್ಲಾ ರೋಗ ಎಲ್ಲಾ ತರದ ರೋಗ ಎಲ್ಲ ಅದನ್ನ ಹೊತ್ಕೊಂಡ. Cancer he carried. ಕ್ಯಾನ್ಸರ್ ರೋಗ ಹೊತ್ಕೊಂಡ. All heart disease he carried. ಎಲ್ಲ ಹೃದಯದ ರೋಗಗಳನ್ನು ಹೊತ್ಕೊಂಡ. All kidney disease he carried. ಕಿಡ್ನಿ ರೋಗಗಳನ್ನು ಹೊತ್ಕೊಂಡ. Hallelujah. And because he carried it, ಯೇಸು ಸ್ವಾಮಿ ಹೊತ್ಕೊಂಡಿರುವ ಕಾರಣ we have a good health. ನಮ್ಗೆ ಒಳ್ಳೆ ಆರೋಗ್ಯ. Grace provides it. ಕೃಪೆ ಇದನ್ನು ಒದಗಿಸ್ತಾ ಇದೆ. We believe. ನಾವು ನಂಬ್ತೇವೆ. Our responsibility is to believe what he has done. ಯೇಸು ಸ್ವಾಮಿ ಏನ್ ಮಾಡಿದ್ರಲ್ಲ ಅದನ್ನ ನಂಬುವಂತದೇ ನನ್ನ ಜವಾಬ್ದಾರಿ. But the problem is, I told you, church is backslidden so much. ಆದ್ರೆ ಸಮಸ್ಯೆ ಏನಂದ್ರೆ ಸಭೆಯ ಜನರು ಇಷ್ಟು ಹಿಂಜಾರಿ ಹೋಗಿದ್ದಾರೆ. We can't believe what Christ has done on the cross. ಕ್ರಿಸ್ತನ ಶಿಲುಬೆ ಮೇಲೆ ಮಾಡಿರುವಂತದ್ದು ನಾವು ನಂಬಕ್ ಆಗ್ತಾ ಇಲ್ಲ. He carried all our pains. ನಮ್ಮೆಲ್ಲರ ನೋವನ್ನು ಹೊತ್ಕೊಂಡ. Means our headache, our leg pain, back pain, everything he carried. ತಲೆನೋವು, ಬೆನ್ನು, ಕಾಲ್ ನೋವು ಎಲ್ಲ ಹೊತ್ಕೊಂಡ. Can you imagine 6 hours the whole body was paining for him? ಊಹಿಸ್ಕೊಳ್ಬಹುದಾ? ಯೇಸು ಸ್ವಾಮಿ ಶಿಲುಬೆ ಮೇಲಿದ್ದಾಗ 6 ತಾಸುಗಳವರೆಗೆ ಇಡೀ ದೇಹನೇ ನೋಯ್ತಾ ಇತ್ತು. All our pains he carried. ನಮ್ಮೆಲ್ಲರ ನೋವನ್ನು ಹೊತ್ಕೊಂಡ. Why? ಯಾಕೆ? No need for me to carry, no need for you to carry. ಯಾಕೆಂದ್ರೆ ನಾವು ನೀವು ಆ ನೋವನ್ನು ಹೊತ್ಕೊಳ್ಬಾರ್ದಂತ. Now we will see something about the blood of Jesus and redemption. ಇವತ್ತು ನಾವು ಯೇಸುವಿನ ರಕ್ತದ ಬಗ್ಗೆ ಮತ್ತು ವಿಮೋಚನೆಯ ಕಾರ್ಯದ ಬಗ್ಗೆ ನೋಡ್ಕೊಳ್ಳೋಣ. Ephesians 1st chapter. ನಾವೆಲ್ಲರೂ ತಿರುಗಿಸೋಣ. ಎಫೆಸದವರಿಗೆ ಬರೆದ ಮೊದಲನೇ ಅಧ್ಯಾಯ verse 7. ಎಫೆಸದವರಿಗೆ ಬರೆದ ಪತ್ರಿಕೆ ಮೊದಲನೇ ಅಧ್ಯಾಯ 7ನೇ ವಾಕ್ಯ. In whom we have redemption through his blood, the forgiveness of sins according to the riches of his grace. ಎಫೆಸದವರಿಗೆ ಬರೆದ ಪತ್ರಿಕೆ ಮೊದಲನೇ ಅಧ್ಯಾಯ 7ನೇ ವಾಕ್ಯ. ಈತನು ನಮಗೋಸ್ಕರ ತನ್ನ ರಕ್ತವನ್ನು ಸುರಿಸಿದರಿಂದ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು. ಇದು ದೇವರ ಕೃಪಾತಿಶಯವೇ. In whom we have redemption through his blood. ಆತನ ರಕ್ತದ ಮೂಲಕ ನಮಗೆ ಅಪರಾಧಗಳ ಪರಿಹಾರವಾಯಿತು. Hallelujah. It talks about redemption, forgiveness and all those things. I'll just talk only about redemption, okay? ಈ ವಾಕ್ಯದಲ್ಲಿ ಅಲ್ಲಿ ಕ್ಷಮಾಪಣೆಯ ಬಗ್ಗೆ ಮಾತಾಡ್ತಿದೆ, ಬಿಡುಗಡೆಯ ಬಗ್ಗೆ ಮಾತಾಡ್ತಿದೆ. ಇವತ್ತು ನಾವು ಬಿಡುಗಡೆಯ ಬಗ್ಗೆ ಮಾತ್ರ ನೋಡೋಣ. In whom we have redemption through his blood. ಆತನ ರಕ್ತದ ಮೂಲಕ ಆತನಲ್ಲಿ ನಮಗೆ ವಿಮೋಚನೆ ಉಂಟಾಯಿತು. Say in English, in Christ I have redemption through his blood. ಕ್ರಿಸ್ತನಲ್ಲಿ ಆತನ ರಕ್ತದ ಮೂಲಕ ನನಗೆ ವಿಮೋಚನೆ ಉಂಟಾಯಿತು. This talks about our salvation. ಈ ವಾಕ್ಯವು ನಮ್ಮ ರಕ್ಷಣೆ ಬಗ್ಗೆ ಮಾತಾಡ್ತಾ ಇದೆ. Through the blood of Jesus Christ we have been redeemed out of the hand of Satan. ಯೇಸುವಿನ ರಕ್ತದ ಮೂಲಕ ನಾವು ಸೈತಾನನ ಕೈಗಳಿಂದ ವಿಮೋಚನೆ ಹೊಂದಿದ್ದೇವೆ. Say in English, through the blood of Jesus I have been redeemed out of the hand of Satan. ನನ್ನಿಂದ ಹೇಳ್ರಿ, ಯೇಸುವಿನ ರಕ್ತದ ಮೂಲಕ ಸೈತಾನನ ಕೈಗಳಿಂದ ನಾನು ವಿಮೋಚನೆ ಹೊಂದಿದ್ದೇನೆ. See, the meaning redemption is not just to take you to heaven.
ವಿಮೋಚನೆ ಈ ಪದದ ಅರ್ಥ ಅಂದ್ರೆ ಸುಮ್ನೆ ನಿಮಗೆ ಪರಲೋಕಕ್ಕೆ ಕರ್ಕೊಂಡು ಹೋಗೋದಲ್ಲ. Heaven is sure, ಪರಲೋಕಕ್ಕೆ ಹೋಗುವುದು but ಖಂಡಿತ. now you have a health. ಆದ್ರೆ ಈಗ ನಿಮಗೆ ಆರೋಗ್ಯ ಇದೆ. Now you have a wealth. ಈಗ ನಿಮಗೆ ಒಳ್ಳೆ ಆಸ್ತಿ ಇದೆ. Now you have blessing. ಈಗ ನಿಮಗೆ ಆಶೀರ್ವಾದಗಳಿವೆ. Say in English, through the blood of Jesus, I have been redeemed from the poverty, sin, sickness and all curses. ನನ್ನಿಂದ ಹೇಳ್ರಿ, ಯೇಸುವಿನ ರಕ್ತದ ಮೂಲಕ ಪಾಪ, ಬಡತನ, ರೋಗ, ಎಲ್ಲಾ ಶಾಪಗಳಿಂದ ವಿಮೋಚನೆ ಹೊಂದಿದ್ದೇನೆ. This word redemption, no, it's not clear for us now. ವಿಮೋಚನೆ ಈ ಪದದ ಅರ್ಥ ನಮ್ಮೆಲ್ಲರಿಗೆ ಸರಿಯಾಗಿ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇಲ್ಲ. Look here. ಈ ಕಡೆ ಕೇಳ್ರಿ. In those days, they had a system of slavery. ಆ ದಿನಗಳಲ್ಲಿ ಅಲ್ಲಿ ದಾಸರ ಒಂದು ಸಿಸ್ಟಮ್ ಇತ್ತು. One master will be there, slaves will be there. ಒಬ್ಬನು ಮಾಲೀಕನಿರ್ತಿದ್ದ, ಯಜಮಾನ ಇರ್ತಿದ್ದ, ಆತನಿಗೆ ಎಷ್ಟೊಂದು ದಾಸರಿರ್ತಿದ್ರು, ಗುಲಾಮರಿರ್ತಿದ್ರು. Slaves must obey what the master says. ಏನೆಲ್ಲ ಯಜಮಾನನು ಹೇಳ್ತಾನೋ ದಾಸನು ಅದನ್ನು ಮಾಡ್ಲೇಬೇಕು. No option for him. ಆತನಿಗೆ ಬೇರೆ ಯಾವುದೇ ಆಯ್ಕೆ ಇಲ್ಲ. Only one possibility is there. ಒಂದೇ ಒಂದು ಚಾನ್ಸ್ ಏನಂದ್ರೆ Somebody has to pay money and redeem that person. ಯಾರಾದ್ರೂ ಬಂದು ಆ ದಾಸನಿಗಿರುವಂತ ಬೆಲೆಯನ್ನು ಕಟ್ಟಿ ಆ ದಾಸನನ್ನು ಬಿಡುಗಡೆ ಮಾಡ್ಬೇಕಾಗ್ತಿತ್ತು. They can make him free. ಆವಾಗ ಆ ವ್ಯಕ್ತಿ ಸ್ವಾತಂತ್ರ್ಯವಾಗ್ತಿದ್ದ. We all were slaves for the devil once upon a time. ನಾವೆಲ್ಲರೂ ಒಂದು ಕಾಲದಲ್ಲಿ ಸೈತಾನನ ಕೈ ಕೆಳಗೆ ದಾಸರಂತೆ ಇದ್ವಿ. We don't want to commit sin, we will commit sin. ನಮಗ್ ಪಾಪ ಮಾಡಬಾರ್ದು ಅಂತ ಅನಿಸ್ತಿದ್ರು ಪಾಪ ಮಾಡ್ತಿದ್ವಿ. Helpless. ಅಸಹಾಯಕರು. Sin nature dominated us. ಪಾಪದ ಸ್ವಭಾವ ನಮ್ಮ ಮೇಲೆ ದೊರೆತನ ಮಾಡ್ತಿತ್ತು. Sickness dominated us. ರೋಗ ನಮ್ಮ ಮೇಲೆ ದೊರೆತನ ಮಾಡ್ತಿತ್ತು. But through the blood of Jesus, we all have been redeemed out of the hand of Satan. ಯೇಸುವಿನ ರಕ್ತದ ಮೂಲಕ ನಾವೆಲ್ಲರೂ ಸೈತಾನನ ಕೈಗಳಿಂದ ಬಿಡುಗಡೆ ಆಗಿದ್ದೇವೆ, ವಿಮೋಚನೆ ಆಗಿದ್ದೇವೆ. See, in the Old Testament, God used the nation of Israel to show how our salvation will take place. ಹಳೆ ಒಡಂಬಡಿಕೆಯಲ್ಲಿ ನಮ್ಮ ರಕ್ಷಣೆ ಯಾವ ರೀತಿಯಾಗಿ ಆಗ್ತದೆ ಅಂತ ತೋರಿಸುವುದಕ್ಕೆ ದೇವರು ಇಸ್ರಾಯೇಲ್ ದೇಶವನ್ನು ಉಪಯೋಗಿಸಿ ತೋರಿಸಿದನು. See, how we came out of the world, ನಾವು ಯಾವ ರೀತಿಯಾಗಿ ಲೋಕದಿಂದ ಹೊರಗೆ ಬಂದ್ವಿ, the same way they came out of Egypt. ಅದೇ ರೀತಿಯಲ್ಲೇ ಇಸ್ರಾಯೇಲರು ಕೂಡ ಐಗುಪ್ತ ದೇಶದಿಂದ ಹೊರಗೆ ಬಂದ್ರು. When they came out of Egypt, how they were looking? ಇಸ್ರಾಯೇಲರು ಐಗುಪ್ತ ದೇಶದಿಂದ ಹೊರಗಡೆ ಬಂದಾಗ ಹೇಗಿದ್ರು? Now turn your Bible to Psalms 105. ನಾವು ತಿರ್ಗಿಸೋಣ. ಕೀರ್ತನೆಗಳು 105 verse 37. 37ನೇ ವಾಕ್ಯ. ಕೀರ್ತನೆಗಳು 105ನೇ ಅಧ್ಯಾಯ 37. He brought them forth also with silver and gold. There was not one feeble person among their tribes. ಕೀರ್ತನೆಗಳು 105 37ನೇ ವಾಕ್ಯ. ಇಸ್ರಾಯೇಲರನ್ನು ಬೆಳ್ಳಿ ಬಂಗಾರಗಳ ಸಹಿತವಾಗಿ ಹೊರಗೆ ಬರಮಾಡಿದನು. ಅವರ ಕುಲಗಳಲ್ಲಿ ಒಬ್ಬನಾದರೂ ಎಡವುವವನಿರಲಿಲ್ಲ. Look here. ಈ ಕಡೆ ನೋಡ್ರಿ. They were slaves in Egypt for 400 years. ಅವರು ಐಗುಪ್ತ ದೇಶದಲ್ಲಿ 400 ವರ್ಷದವರೆಗೆ ದಾಸರಾಗಿದ್ರು. Some Bible scholars says, ಕೆಲವೊಂದು ಬೈಬಲ್ ಜ್ಞಾನಿಗಳು ಹೇಳ್ತಾರೆ, many people were sick. ಅನೇಕರು ಅಲ್ಲಿ ಎಷ್ಟೊಂದು ಕಾಯಿಲೆಗಳಲ್ಲಿ ಇದ್ರು. They were weak. ಅವ್ರು ಬಲಹೀನರಾಗಿದ್ರು. They worked 12 hours, 14 hours, extra hours. ಅಲ್ಲಿ ಎಷ್ಟೊಂದು ಜನರು 12 ತಾಸು 14 ತಾಸು ಕೆಲಸ ಮಾಡ್ತಾ ಇದ್ರು. They worked so hard, they didn't have enough nutritious food. ಅವ್ರು ಇಷ್ಟು ಕಷ್ಟಪಟ್ಟು ಕೆಲಸ ಮಾಡುವ ಕಾರಣ ಅವರ ದೇಹಕ್ಕೆ ಯಾವುದೇ ಊಟ ಸಿಗ್ತಾ ಇರಲಿಲ್ಲ. They were slaves. ಅವ್ರು ದಾಸರಾಗಿದ್ರು. God brought them out. ದೇವರು ಅವರನ್ನು ಹೊರಗಡೆ ತಂದ್ರು. When they came out, all of them had silver and gold.
ಅವರು ಹೊರಗಡೆ ಬಂದಾಗ ಪ್ರತಿಯೊಬ್ಬರ ಹತ್ರ ಬೆಳ್ಳಿ ಬಂಗಾರ ಇತ್ತು. Means no one was poor. ಅದರ ಅರ್ಥ ಏನು ಅಂದ್ರೆ ಅವರಲ್ಲಿ ಯಾರು ಬಡವರಾಗಿರ್ಲಿಲ್ಲ. And no one was feeble. ಮತ್ತು ಎರಡನೇದು ಅವರಲ್ಲಿ ಯಾರು ಬಲಹೀನವಾಗಿರ್ಲಿಲ್ಲ. Hallelujah. Say no one was poor, no one was feeble. ಹೇಳೋಣ, ಯಾರು ಬಡವರಾಗಿರ್ಲಿಲ್ಲ, ಯಾರು ಬಲಹೀನವಾಗಿರ್ಲಿಲ್ಲ. Just like our redemption. ನಮ್ಮ ವಿಮೋಚನೆ ಕಾರ್ಯದ ಹಾಗೇನೆ Even today, ಇವತ್ತಿಗೂ ಕೂಡ in the church, ಸಭೆಯಲ್ಲಿ God's will is ದೇವರ ಚಿತ್ತ ಏನಂದ್ರೆ no one should be poor, no one should be feeble. ಸಭೆಯಲ್ಲಿ ಯಾರು ಬಡವರಾಗಿರ್ಬಾರ್ದು, ಯಾರು ಬಲಹೀನವಾಗಿರ್ಬಾರ್ದು, No one should be sick. ಯಾರು ರೋಗದಲ್ಲಿರ್ಬಾರ್ದು. Say after me. No one is poor. No one is sick. No one is feeble. ನನ್ನಿಂದ ಹೇಳ್ರಿ, ಯಾರು ಬಡವರಾಗಿರಲ್ಲ, ಯಾರು ಬಲಹೀನವಾಗಿರಲ್ಲ. ನಾ ಕೈ ತೋರಿಸಿ ಮಾಡಿದನ ನೀವು ಮಾಡಬೇಕು. ಲೈಕ್ ದಿಸ್ ಡೋಂಟ್ ಸಿಟ್. ಓಕೆ, ಡೂ ಇಟ್ ಆಲ್ ಆಫ್ ಇಟ್. ಎಲ್ರು ಕೈ ಚಾಚಿ ಹೇಳೋಣ, ಯಾರು ಬಡವರಾಗಿರಲ್ಲ, ಯಾರು ಬಲಹೀನವಾಗಿರುವುದಿಲ್ಲ, ಯಾರು ಕಾಯಿಲೆಯಲ್ಲಿ ಇರುವುದಿಲ್ಲ. Hallelujah. That is the blessing of redemption. ಇದೇ ಅಲ್ಲಿ ವಿಮೋಚನೆ ಕಾರ್ಯದ ಆಶೀರ್ವಾದವಾಗಿದೆ. Why no one was sick, no one was feeble, no one was poor? ಯಾಕೆ ಅವರ ನಡುವೆ ಯಾರು ಬಲಹೀನವಾಗಿರ್ಲಿಲ್ಲ, ಬಡವರಾಗಿರ್ಲಿಲ್ಲ? Now I'll tell you, listen to me. ಯಾಕಂತ ಹೇಳ್ತೇನೆ ಕೇಳ್ರಿ. You know, when they were slaves, there were 9 plagues took place. Still that Pharaoh hardened his heart. ನಮ್ಗೆ ಗೊತ್ತು ಏನಂದ್ರೆ, ಇಸ್ರಾಯೇಲ್ ದೇಶದ ಜನರು ಅವರು ಐಗುಪ್ತ ದೇಶದಲ್ಲಿ ಇದ್ದಾಗ ಅಲ್ಲಿ 9 ತರದ ಒಂದು ರೋಗಗಳು ಬಂದಿದ್ವು, ವ್ಯಾಧಿಗಳು ಬಂದಾಗ ಆದರೂ ಫರೋಹನು ತನ್ನ ಹೃದಯವನ್ನು ಕಠಿಣ ಮಾಡ್ಕೊಂಡ. The 10th one is different. 10ನೇ ವ್ಯಾಧಿ ಯಾವ್ದು ಬಂದಿತ್ತೋ ಅದು ಬೇರೆ ಆಗಿತ್ತು. Look here. ಈ ಕಡೆ ಕೇಳ್ರಿ. The 10th one is 10ನೇ ವ್ಯಾಧಿ, all the firstborn in Egypt will die. ಆ ಒಂದು ವ್ಯಾಧಿ ಯಾವ್ದು ಬಂದಿತ್ತು ಅದು ಏನಂದ್ರೆ, ಐಗುಪ್ತ ದೇಶದಲ್ಲಿ ಇರುವಂತ ಪ್ರತಿಯೊಂದು ಕುಟುಂಬದಲ್ಲಿ ಚೊಚ್ಚಲನ್ನು ಸಾಯುವನು. Hallelujah. The destroyer will come, all the firstborn will die. ಪ್ರತಿಯೊಂದು ಕುಟುಂಬದಲ್ಲಿರುವ ಚೊಚ್ಚಲ ಮಗು ಸಾಯುವುದು ಆ ನಾಶಕನು ಬಂದಾಗ. And the God said, ಮುಂದೆ ದೇವರು ಹೇಳ್ತಾನೆ, all the Jews, you do what I say. You take a lamb, sacrifice it, apply the blood on doorpost and lintel. ಅಲ್ಲಿ ದೇವರು ಎಲ್ಲ ಇಸ್ರಾಯೇಲರಿಗೆ ಹೇಳ್ತಾನೆ, ಯಹೂದ್ಯರಿಗೆ ಹೇಳ್ತಾನೆ ಏನಂದ್ರೆ, ನೀವು ಒಂದು ಕುರಿಯನ್ನು ತಗೊಂಡು ಅದನ್ನು ಯಜ್ಞವಾಗಿ ಸಮರ್ಪಿಸಿ ಆ ರಕ್ತವನ್ನು ನಿಮ್ಮ ಬಾಗಿಲಿಗೆ ಹಚ್ಚಬೇಕು. You know, we have a doorpost, we don't have doors. Doorposts are there. There God told them, apply blood, both the doorpost and top lintel, you apply the blood. ಅಲ್ಲಿ ನಮ್ ನೋಡ್ರಿ ಬಾಗಿಲುಗಳಿಲ್ಲ, ಆದ್ರೆ ಡೋರ್ ಪೋಸ್ಟ್ ಇದೆ ಅಲ್ಲ, ಅದೇ ರೀತಿಯಲ್ಲಿ ಅದಕ್ಕೂ ಕೂಡ ನೀವು ರಕ್ತವನ್ನು ಹಚ್ಚಬೇಕು. You know why God told? ಯಾಕೆ ದೇವ್ರು ಹೇಳಿದ್ರು? Now come with me to Exodus 12th chapter. ನಾವು ನೋಡೋಣ ವಿಮೋಚನೆ ಕಾಂಡ 12ನೇ ಅಧ್ಯಾಯ verse 23. ವಿಮೋಚನೆ ಕಾಂಡ 12ನೇ ಅಧ್ಯಾಯ 23ನೇ ವಾಕ್ಯ. The Lord will pass through to smite Egyptians. When he sees the blood upon the lintel and on the 2 side posts, the Lord will pass over the door and will not suffer the destroyer to come into your houses to smite you. ಯೆಹೋವನು ಐಗುಪ್ತರನ್ನು ಹತ ಮಾಡುವುದಕ್ಕೆ ದೇಶದ ನಡುವೆ ಹಾದು ಹೋಗುವಾಗ ನಿಮ್ಮ ನಿಮ್ಮ ಮನೆ ಬಾಗಿಲಿನ ಮೇಲಣ ಪಟ್ಟಿಯಲ್ಲಿಯೂ ಎರಡು ನಿಲುವ ಕಂಬಗಳಲ್ಲಿಯೂ ಆ ರಕ್ತವನ್ನು ಕಂಡು ಮುಂದಕ್ಕೆ ದಾಟಿ ಹೋಗುವನು. ನಿಮ್ಮ ಪ್ರಾಣ ತೆಗೆಯುವುದಕ್ಕೆ ಸಂಹಾರಕನನ್ನು ನಿಮ್ಮ ಮನೆಗಳಲ್ಲಿ ಬರಗೊಡಿಸುವುದೇ ಇಲ್ಲ. So 2 people, just went through Egypt. ಈ ಒಂದು ವಾಕ್ಯದ ಪ್ರಕಾರ ಇಬ್ಬರು ಐಗುಪ್ತ ದೇಶದಲ್ಲಿ ಹಾದು ಹೋಗ್ತಾ ಇದ್ರು. The Lord also was there, destroyer also was there. ಇಬ್ಬರು, ಮೊದಲನೇದು ದೇವರು, ಎರಡನೇದು ಸಂಹಾರಕನು ಅಂದ್ರೆ ನಾಶ ಮಾಡುವವನು. Say the Lord was there, destroyer was there. ದೇವರು ಇದ್ದನು, ನಾಶಕನು ಇದ್ದನು.
Now listen to me. ಈ ಕಡೆ ಕೇಳ್ರಿ. Listen. Wherever blood is upright, the Lord passed over. ಯಾವ ಯಾವ ಮನೆಯ ಬಾಗಿಲಿನ ಚೌಕಟ್ಟಿಗೆ ಅಲ್ಲಿ ರಕ್ತ ಹಚ್ಚಲ್ಪಟ್ಟಿತ್ತೋ ಅಲ್ಲಿ ದೇವರು ಹಾದು ಹೋದ. He didn't pass by. He didn't skip them and go. He was above them. He was over them. He was passed over them. ಅವರ ಮೇಲೆ ಹಾದು ಹೋದನು ಅಂದ್ರೆ ಅವರನ್ನು ದಾಟಿ ಮುಂದಕ್ಕೆ ಹೋಗ್ಲಿಲ್ಲ, ಅವರ ಮೇಲೆ ಹಾದು ಹೋದನು. ಅವರು ಬಿಟ್ಟು ಹೋಗಿಲ್ಲ. He was over them. ಅವರನ್ನು ಬಿಟ್ಟು ಹೋಗ್ಲಿಲ್ಲ, ಅವರ ಮೇಲೆ ಹಾದು ಹೋದನು. Hallelujah. He was covering them. ಅವರ ಮೇಲೆ ಆತನು ಅವರನ್ನು ಮರೆ ಮಾಡ್ತಾ ಇದ್ದ. Why he was covering them? ಯಾಕೆ ಅವರ ಮೇಲೆ ಮರೆ ಮಾಡ್ತಾ So ಇದ್ದ? the destroyer cannot enter that house and kill the firstborn of Jews. ಯಾಕೆಂದರೆ ಸಂಹಾರಕನು ಬಂದಾಗ, ನಾಶಕನು ಬಂದಾಗ ಯಹೂದ್ಯರ ಮನೆಯಲ್ಲಿ ಒಳಗೆ ಬರದೆ ಅವರ ಚೊಚ್ಚಲ ಮಗುವನ್ನು ಸಾಯಿಸದೆ ಇರುವಂತೆ. Wherever blood was there, God was there. ಎಲ್ಲಿ ರಕ್ತ ಹಚ್ಚಲ್ಪಟ್ಟಿತೋ ಆ ಮನೆಯಲ್ಲಿ ದೇವರು ಇದ್ದನು. Wherever blood was applied, God's protection was there. ಎಲ್ಲೆಲ್ಲಿ ರಕ್ತ ಹಚ್ಚಲ್ಪಟ್ಟಿತ್ತೋ ದೇವರ ಸುರಕ್ಷತೆ ಇತ್ತು. I'm telling you, even today, because of the blood of Jesus Christ, you have God's protection. Destroyer cannot bring sickness and destroy anyone in your family. ಇವತ್ತಿಗೂ ಕೂಡ ನಿಮ್ಮ ಜೀವಿತದ ಮೇಲೆ ರಕ್ತ ಇರುವ ಕಾರಣ ಅಲ್ಲಿ ಯಾವುದೇ ನಾಶನವು ಬರುವುದಿಲ್ಲ, ಮರಣ ಬರುವುದಿಲ್ಲ, ನಾಶಕನು ಬಂದು ಯಾವುದನ್ನು ನಾಶ ಮಾಡಕ್ಕಾಗುವುದಿಲ್ಲ. You are not ordinary person. ನೀವು ಸಾಧಾರಣ ವ್ಯಕ್ತಿ ಅಲ್ಲ. You are redeemed by the blood of Jesus. ಯೇಸುವಿನ ರಕ್ತದಿಂದ ಬಿಡುಗಡೆ ಆದವರು. The blood of Jesus is protecting you. ಯೇಸುವಿನ ರಕ್ತ ನಿಮ್ಮನ್ನು ಕಾಪಾಡ್ತಾ When ಇದೆ. the blood of Jesus is protecting you, sickness cannot enter and touch your body and destroy your body. ಯೇಸುವಿನ ರಕ್ತ ನಿಮ್ಮನ್ನು ಕಾಪಾಡ್ತಾ ಇರುವಾಗ ಯಾವುದೇ ರೋಗ, ಯಾವುದೇ ಕಾಯಿಲೆ ಒಳಗೆ ಬಂದು ನಿಮ್ಮ ದೇಹವನ್ನು ನಾಶ ಮಾಡಕ್ಕೆ ಆಗಲ್ಲ. Don't believe the lies of the devil. ಸೈತಾನನ ಸುಳ್ಳನ್ನು ನಂಬೇಡ್ರಿ. Come with me to Malachi 4th chapter. ನಾವು ತಿರುಗಿಸೋಣ ಮಲಾಕಿ 4ನೇ ಅಧ್ಯಾಯ Verse 2. 2ನೇ ವಾಕ್ಯ. Malachi 4:2. ಮಲಾಕಿ 4ನೇ ಅಧ್ಯಾಯ 2ನೇ ವಾಕ್ಯ. But unto you that fear my name shall the Son of righteousness arise with healing in his wings. You shall go forth, grow up as calves of the stall. ನನ್ನ ನಾಮದಲ್ಲಿ ಭಯಭಕ್ತಿ ಇಟ್ಟಿರುವ ನಿಮಗೋ ನೀತಿ ಎಂಬ ಸೂರ್ಯನು ಸ್ವಸ್ಥತೆಯನ್ನುಂಟು ಮಾಡುವ ಕಿರಣಗಳುಳ್ಳವನಾಗಿ ಮೂಡುವನು. ಕೊಟ್ಟಿಗೆಯಿಂದ ಬಿಟ್ಟ ಕರುಗಳಂತೆ ನೀವು ಹೊರಟು ಬಂದು ಕುಣಿದಾಡುವಿರಿ. Hallelujah. Unto you who fears my name. ನನ್ನ ಹೆಸರನ್ನು ಭಯಪಡುವ ನಿಮಗೋ. Means fear means it is not we tremble at God, we give reverence for God. ಭಯಪಡುವುದು ಅಂದ್ರೆ ನಾವು ದೇವರ ಮುಂದೆ ನಡುಗುವಂತದಲ್ಲ, ದೇವರಿಗೆ ಗೌರವ ಸಲ್ಲಿಸುವಂತದ್ದು. You understand? ಕೇಳ್ತಾ ಇದ್ದೀರಾ? Some people fear God, either God will break hand or leg or God will poke the eyes. ಕೆಲವು ಜನರು ದೇವರಂದ್ರೇನೆ ಅಂಜ್ತಾರೆ, ದೇವ್ರ ಕೈ ಮುರಿತಾರ, ಕಾಲ್ ಮುರಿತಾರ, ಕಣ್ಣಲ್ಲಿ ಚುಚ್ತಾರೆ ಅಂತ. No, God will not do all those things. ದೇವ್ರ ಅದೆಲ್ಲ ಮಾಡಲ್ಲ. But we respect him. ಆದ್ರೆ ನಾವು ದೇವರನ್ನ ಗೌರವಿಸ್ತೇವೆ. See, today is a teacher's day. ಇವತ್ತು ಟೀಚರ್ಸ್ ಡೇ, You know, ಶಿಕ್ಷಕರ ದಿನ. the moment teacher enters the class, everybody becomes silent. ಯಾವ ಕ್ಷಣ ಟೀಚರ್ ಕ್ಲಾಸ್ ಒಳಗ್ ಬರ್ತಾರೋ ಎಲ್ರು ಸುಮ್ನೆ ಕೂಡ್ತಾರೆ. Small children will have a fear, they will beat. ಮಕ್ಕಳಿಗೆ, ಚಿಕ್ಕ ಮಕ್ಕಳಿಗೆ ಭಯ ಏನಂದ್ರೆ ಟೀಚರ್ ಮಾತಾಡಿದ್ರೆ ಹೊಡಿತಾರೆ. But these big guys, why they will have fear? ಆದ್ರೆ ದೊಡ್ಡ ಮಕ್ಕಳಿಗೆ ಯಾಕೆ ಭಯ ಇರ್ತದೆ? But they respect. ಆದ್ರೆ ಅವ್ರ ಟೀಚರ್ ಗಳನ್ನು ಗೌರವಿಸ್ತಾರೆ. They give reverence. ಅವರಿಗೆ ಸನ್ಮಾನವನ್ನು When we ಸಲ್ಲಿಸ್ತಾರೆ. give reverence to his name, the Son of righteousness rises up with the healing in his wings. ನಾವು ಆತನ ಹೆಸರಿಗೆ ಗೌರವ ಸಲ್ಲಿಸಿದಾಗ ಆಗ ನೀತಿ ಎಂಬ ಸೂರ್ಯನು ಸ್ವಸ್ಥತೆಯ ಕಿರಣಗಳೊಟ್ಟಿಗೆ ನಮ್ಮ ಮೇಲೆ ಮೂಡುವನು. Son of righteousness is Lord Jesus himself. ನೀತಿ ಎಂಬ ಸೂರ್ಯನು ಅಂದ್ರೆ ಯೇಸು ಸ್ವಾಮಿ ತಾನೇ. Healing in his wings. He doesn't have wings. He protects us. That's what it means. ತನ್ನ ರೆಕ್ಕೆಗಳಲ್ಲಿ ಸ್ವಸ್ಥತೆಯನ್ನು ಇಟ್ಕೊಂಡು ಅಂದ್ರೆ ನಮ್ಮನ್ನು ಸುರಕ್ಷಿತವಾಗಿ ಕಾಪಾಡ್ತಾನೆ. And they will go out like a healthy calves. ಮುಂದೆ ಹೇಳ್ತಿದೆ
ಅಲ್ಲಿ ಕೊಟ್ಟಿಗೆಯಿಂದ ಬಿಟ್ಟ ಕರುಗಳಂತೆ ಅವ್ರು ಹೊರಡುವರು. Strong people. ಅದರ ಅರ್ಥ ಬಲಿಷ್ಠರಾಗಿರ್ತಾರೆ. That's what happened to Israelites. ಇದೇ ಇಸ್ರಾಯೇಲರೊಟ್ಟಿಗೆ ಆಯಿತು. When God passed over them, ದೇವರು ಇಸ್ರಾಯೇಲರ ಮೇಲೆಯಿಂದ ಹೋದಾಗ not only he protected them from the destroyer, he healed all the sick people in Israel. ವಿನಾಶಕನಿಂದ ಕಾಪಾಡಿದ್ದು ಮಾತ್ರವಲ್ಲದೆ ಅವರಲ್ಲಿದ್ದ ಪ್ರತಿಯೊಂದು ರೋಗದಿಂದ ಅವರನ್ನು ಸ್ವಸ್ಥ ಮಾಡಿದನು. He healed all those who are weak in Israel. ಇಸ್ರಾಯೇಲ್ ವಂಶದಲ್ಲಿರುವಂತ ಪ್ರತಿಯೊಂದು ಬಲಹೀನವಾಗಿರುವ ವ್ಯಕ್ತಿಗೆ ಬಲವನ್ನು ಕೊಟ್ಟನು. That is why when they came out, they were very strong. ಆದ ಕಾರಣ ಅವರು ಐಗುಪ್ತ ದೇಶದಿಂದ ಹೊರಗಡೆ ಬಂದಾಗ ಅವರು ಬಲಿಷ್ಠರಾಗಿದ್ರು, ಬಲಹೀನವಾಗಿರ್ಲಿಲ್ಲ. No one was feeble. ಅವರಲ್ಲಿ ಯಾರು ಬಲಹೀನವಾಗಿರ್ಲಿಲ್ಲ. Can you imagine one night lakhs and lakhs of people got healed. ಊಹಿಸ್ಕೊಳ್ಬಹುದಾ? ಒಂದೇ ರಾತ್ರಿಯಲ್ಲಿ ಲಕ್ಷಾಂತರ ಜನರು ಗುಣವಾದ್ರು. You don't need much time. ಜಾಸ್ತಿ ಸಮಯ ಬೇಕಾಗಿಲ್ಲ. If you understand what the cross has provided it, 1 second is enough. ಶಿಲುಬೆ ಏನೆಲ್ಲ ನಿಮ್ಗಾಗಿ ಮಾಡಿದೆ ಅಂತ ಅರ್ಥ ಮಾಡ್ಕೊಂಡ್ರೆ ಒಂದೇ ಸೆಕೆಂಡ್ ಸಾಕು. Wherever blood was there, protection was there. ಎಲ್ಲೆಲ್ಲಿ ರಕ್ತ ಹಚ್ಚಲ್ಪಟ್ಟಿತ್ತೋ ಅಲ್ಲಿ ಸುರಕ್ಷತೆ ಇತ್ತು. You know, that what about you and me? ಇವಾಗ ನಿಮ್ ಬಗ್ಗೆ ನಮ್ ಬಗ್ಗೆ ಏನು? See, that Passover celebration, even today Israel they practice. ಈ ಪಸ್ಕ ಹಬ್ಬವನ್ನು ಈಗಿನ ದಿನದಲ್ಲೂ ಇಸ್ರಾಯೇಲರು ಆಚರಿಸ್ತಾರೆ. God told them to do because that is a plan of God. One day Jesus Christ will be born and he will die on the cross. ಕುರಿಯನ್ನು ಕೊಯ್ದು ರಕ್ತ ಹಚ್ಚುವಂತದೆಲ್ಲ ದೇವರು ಆಗ ಅವರಿಗೆ ಹೇಳಿದ್ರು. ಯಾಕೆಂದ್ರೆ ಮುಂದೆ ಯೇಸು ಸ್ವಾಮಿ ಬಂದು ಅವ್ರಿಗಾಗಿ ರಕ್ತ ಸುರಿಸ್ತಾನೆ. But still people give, they kill the lamb, they put it on the doorpost. ಆದ್ರೂ ಇವತ್ತಿಗೂ ಇಸ್ರಾಯೇಲ್ರಲ್ಲಿ ಎಷ್ಟೊಂದು ಜನರು ಅಲ್ಲಿ ಆ ಒಂದು ಕುರಿಯನ್ನು ಕೊಯ್ದು ರಕ್ತವನ್ನು ಮನೆ ಬಾಗಿಲಿಗೆ ಹಚ್ತಾರೆ. Now come with me to 1 Corinthians 5:7. ನಾವು ನೋಡ್ಕೊಳ್ಳೋಣ. ಮೊದಲನೇ ಕೊರಿಂಥ 5ನೇ ಅಧ್ಯಾಯ 7ನೇ ವಾಕ್ಯ. 1 Corinthians 5:7. ಮೊದಲನೇ ಕೊರಿಂಥ 5ನೇ ಅಧ್ಯಾಯ 7ನೇ ವಾಕ್ಯ. Purge out therefore the old leaven, that you may be a new lump, as you are unleavened. For even Christ our Passover is sacrificed for us. ನೀವು ಹುಳಿ ಇಲ್ಲದವರೆನಿಸಿಕೊಂಡಿದ್ದರಿಂದ ಹಳೆ ಹುಳಿಯನ್ನು ತೆಗೆದು ಹಾಕಿ ಹೊಸ ಕಣಿಕದಂತಾಗಿರಿ. ಯಾಕೆಂದರೆ ನಮ್ಮ ಪಸ್ಕದ ಯಜ್ಞದ ಕುರಿಯು ಕೊಯ್ದದೆ, ಅದಾವದಂದರೆ ಕ್ರಿಸ್ತನೇ. Say in Kannada, all of you. ಯಾಕೆಂದರೆ ನಮ್ಮ ಪಸ್ಕ ಯಜ್ಞದ ಕುರಿಯು ಕೊಯ್ದದೆ, ಅದು ಕ್ರಿಸ್ತನೇ. Hallelujah. Christ is our Passover lamb. ಕ್ರಿಸ್ತನು ನಮ್ಮ ಪಸ್ಕದ ಕುರಿಯಾಗಿದ್ದಾನೆ. Sacrificed himself for us. ತನ್ನನ್ನು ತಾನು ನಮಗಾಗಿ ಯಜ್ಞವಾಗಿ ಅರ್ಪಿಸಿದನು. There they have to kill a lamb. ಆ ದಿನಗಳಲ್ಲಿ ಕುರಿಯನ್ನು ಕೊಲ್ತಾ ಇದ್ರು. Then God's protection came. ಆಮೇಲೆ ಇಸ್ರಾಯೇಲರ ಮೇಲೆ ಸುರಕ್ಷತೆ ಬಂತು. Today no need to kill any lamb. ಇವತ್ತು ನಾವು ಯಾವುದೇ ಕುರಿಯನ್ನು ಕೊಲ್ಲುವುದು ಬೇಕಾಗಿಲ್ಲ. For you and me, ನಿಮಗೆ ನಮಗೆ Christ died on the cross. ಕ್ರಿಸ್ತನು ಶಿಲುಬೆ ಮೇಲೆ ಸತ್ತನು. He sacrificed himself for us. ತನ್ನನ್ನೇ ನಮಗಾಗಿ ಯಜ್ಞವಾಗಿ ಅರ್ಪಿಸಿದನು. He is our Passover. ಆತನೇ ನಮ್ಮ ಪಸ್ಕದ ಯಜ್ಞದ ಕುರಿಯಾಗಿದ್ದಾನೆ. Hallelujah. Hallelujah. Say, Christ is my Passover. He sacrificed himself for me. ನನ್ನಿಂದ ಹೇಳ್ರಿ, ಕ್ರಿಸ್ತನು ಪಸ್ಕದ ಕುರಿಯಾಗಿದ್ದಾನೆ, ನನಗಾಗಿ ತನ್ನನ್ನು ತಾನೇ ಯಜ್ಞವಾಗಿ ಅರ್ಪಿಸಿದನು. One day all slaves become rich. ಒಂದೇ ಒಂದು ದಿನದಲ್ಲಿ ಎಲ್ಲಾ ದಾಸರು ಶ್ರೀಮಂತರಾದ್ರು. One day all sick people become strong and healthy. ಒಂದೇ ದಿನದಲ್ಲಿ ಬಲಹೀನರು, ರೋಗಿಗಳು ಸ್ವಸ್ಥವಾದ್ರು, ಬಲಿಷ್ಠರಾದ್ರು. Why? ಯಾಕೆ? Passover lamb was sacrificed. ಯಾಕೆಂದ್ರೆ ಪಸ್ಕದ ಕುರಿ ಯಜ್ಞವಾಗಿ It ಅರ್ಪಿಸಲ್ಪಟ್ಟಿತು. takes only one day for us. ನಮಗೂ ಒಂದೇ ದಿನ ಸಾಕು. The day we accept Jesus, ನಾವು ಯಾವ ದಿನ ಯೇಸುವನ್ನು ಸ್ವೀಕಾರ ಮಾಡಿದ್ವೋ everything changes. ಎಲ್ಲವೂ ಬದಲಾಗಿದೆ. No one will be poor. ಯಾರು ಬಡವರಾಗಿರಲ್ಲ. No one will be sick. ಯಾರು ರೋಗಿ ಆಗಿರಲ್ಲ. So say after me, no one will be poor.
no one will be sick. ಯಾರು ಬಡವರಾಗಿರಲ್ಲ, ಯಾರು ರೋಗಿಗಳಾಗಿರಲ್ಲ. Do you know why? ಯಾಕೆ ಗೊತ್ತಾ? Christ is our Passover. ಯಾಕೆಂದ್ರೆ ಕ್ರಿಸ್ತನು ನಮ್ಮ ಪಸ್ಕದ ಕುರಿಯಾಗಿದ್ದಾನೆ. He sacrificed himself for us. ತನ್ನನ್ನೇ ನಮಗಾಗಿ ಅರ್ಪಿಸಿದನು. When we acknowledge his sacrifice, we enjoy the blessings. ಆತನ ಯಜ್ಞವನ್ನು ನಾವು ನೆನ್ಪು ಮಾಡಿಕೊಂಡು ಅದನ್ನು ನಾವು ಅರ್ಥ ಮಾಡ್ಕೊಳ್ತೇವೋ, we enjoy the blessings. ಆಗ ಆಶೀರ್ವಾದಗಳನ್ನು ಆನಂದಿಸ್ತೇವೆ. But our mind doesn't allow it to believe it. ಆದ್ರೆ ನಮ್ಮ ಮನಸ್ಸು ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಿದ್ಧವಾಗಿಲ್ಲ. Because we always go on our experience. ಯಾಕೆಂದ್ರೆ ನಾವು ಏನ್ ಮಾಡ್ತೇವೆ, ನಮ್ಮ ಅನುಭವಗಳ ಮೇಲೆ ನಡಿತೇವೆ. Our experience is truth or the Bible is truth. ನೀವ್ ಹೇಳ್ರಿ, ನಮ್ಮ ಅನುಭವಗಳು ಸತ್ಯನಾ ಅಥವಾ ಬೈಬಲ್ ಸತ್ಯನಾ? Okay. One more scripture. ಇನ್ನೊಂದು ವಾಕ್ಯ ನೋಡೋಣ. Colossians. ಕೊಲೊಸ್ಸೆದವರಿಗೆ ಬರೆದ ಪತ್ರಿಕೆ 1st chapter. ಮೊದಲನೇ ಅಧ್ಯಾಯ Verse 13 and 14. 13-14. Colossians 1st chapter. ಕೊಲೊಸ್ಸೆದವರಿಗೆ ಬರೆದ ಪತ್ರಿಕೆ ಮೊದಲನೇ ಅಧ್ಯಾಯ Verse 13 and 14. Who has delivered us from the power of darkness and has translated us into the kingdom of his dear Son, in whom we have redemption through his blood, even the forgiveness of sins. ಕೊಲೊಸ್ಸೆದವರಿಗೆ ಮೊದಲನೇ ಅಧ್ಯಾಯ 13-14. ದೇವರು ನಮ್ಮನ್ನು ಅಂಧಕಾರದ ದೊರೆತನದಿಂದ ಬಿಡಿಸಿ ತನ್ನ ಪ್ರಿಯ ಕುಮಾರನ ರಾಜ್ಯದೊಳಗೆ ಸೇರಿಸಿದನು. ಆ ಕುಮಾರನಲ್ಲಿ ನಮ್ಮ ಪಾಪಗಳು ಪರಿಹಾರವಾಗಿ ನಮಗೆ ಬಿಡುಗಡೆಯಾಯಿತು. Hallelujah. ಹಲ್ಲೆಲೂಯಾ. Through his blood is not there, no? Okay, no problem. We translate. Okay, there's in this Bible there's a translation problem. It says through his blood we have come. ಸತ್ಯವೇದದಲ್ಲಿ ಒಂದು ತರ್ಜುಮೆಯಲ್ಲಿ ತಪ್ಪಿದೆ, ಅದಕ್ಕಾಗಿ ನಾವು ನೋಡೋಣ. Here Apostle Paul talks about two kingdoms. ಇಲ್ಲಿ ಅಪೊಸ್ತಲನಾದ ಪೌಲನು ಎರಡು ತರದ ರಾಜ್ಯಗಳ ಬಗ್ಗೆ ಮಾತಾಡ್ತಾನೆ. All of you close your Bible, look here. ನಾವೆಲ್ಲರೂ ಈ ಕಡೆ ನೋಡೋಣ, ಬೈಬಲ್ ಮುಚ್ಚಿ ನೋಡ್ರಿ. Read. ನಾನು ಬೇರೆ ತರ್ಜುಮೆಯಲ್ಲಿ ಓದ್ತೇನೆ. ಕೊಲೊಸ್ಸೆದವರಿಗೆ ಮೊದಲನೇ ಅಧ್ಯಾಯ 13-14. ಆತನು ನಮ್ಮನ್ನು ಅಂಧಕಾರದ ಶಕ್ತಿಯಿಂದ ಬಿಡಿಸಿ ತನ್ನ ಪ್ರಿಯ ಕುಮಾರನ ರಾಜ್ಯದೊಳಗೆ ಸೇರಿಸಿದನು. ಆತನಲ್ಲಿ ಆತನ ರಕ್ತದ ಮೂಲಕ ನಮಗೆ ವಿಮೋಚನೆಯೂ ಅಂದರೆ ಪಾಪ ಪರಿಹಾರವೂ ಉಂಟಾಯಿತು. Okay, now all of you close your Bible, look here. ಈ ಕಡೆ ಬೈಬಲ್ ಮುಚ್ಕೊಂಡು ಮುಂದೆ ನೋಡ್ರಿ. All. ಎಲ್ಲರೂ ನೋಡ್ಬೇಕು. I need your attention, okay? ನಿಮ್ಮ ಗಮನ ಈ ಕಡೆ ಬೇಕು. Here Apostle Paul talks about two types of kingdom. ಇಲ್ಲಿ ಅಪೊಸ್ತಲನಾದ ಪೌಲನು ಎರಡು ತರದ ರಾಜ್ಯಗಳ ಬಗ್ಗೆ ಮಾತಾಡ್ತಾನೆ. How many types of kingdom? ಎಷ್ಟು ತರದ ರಾಜ್ಯಗಳು? Can I see your hand? ಬೆರಳು ತೋರಿಸಬಹುದಾ? Okay, wonderful. Two types of kingdom. ಎರಡು ತರದ ರಾಜ್ಯಗಳು. One is kingdom of darkness. ಮೊದಲನೇ ರಾಜ್ಯ ಕತ್ತಲೆಯ ರಾಜ್ಯ. One more is kingdom of light. ಎರಡನೇ ರಾಜ್ಯ ಬೆಳಕಿನ ರಾಜ್ಯ. Hallelujah. Kingdom of darkness, sin was there, sickness was there, poverty was there, curse was there. ಕತ್ತಲೆಯ ರಾಜ್ಯದಲ್ಲಿ ಪಾಪ ಇತ್ತು, ರೋಗ ಇತ್ತು, ಬಡತನ ಇತ್ತು, ಶಾಪ ಇತ್ತು. You know, the kingdom of darkness came into existence because man separated from God. ಕತ್ತಲೆಯ ರಾಜ್ಯವು ಮನುಷ್ಯನು ದೇವರಿಂದ ದೂರ ಆಗಿರುವ ಕಾರಣ ಅದು ಉಂಟಾಯಿತು. But now Paul says, through the blood of Jesus, God transferred us from kingdom of darkness to kingdom of light. ಇಲ್ಲಿ ಪೌಲನ್ ಹೇಳ್ತಾನೆ, ಯೇಸುವಿನ ರಕ್ತದ ಮೂಲಕ ನಮ್ಮನ್ನು ಕತ್ತಲೆಯ ರಾಜ್ಯದಿಂದ ತೆಗೆದು ಬೆಳಕಿನ ರಾಜ್ಯಕ್ಕೆ ತಂದನು. Say after me. Through the blood of Jesus, I am transferred from kingdom of darkness to kingdom of light. ಯೇಸುವಿನ ರಕ್ತದ ಮೂಲಕ ಕತ್ತಲೆಯ ರಾಜ್ಯದಿಂದ ವರ್ಗಾವಣೆಯಾಗಿ ಬೆಳಕಿನ ರಾಜ್ಯಕ್ಕೆ ನಾನು ಬಂದಿದ್ದೇನೆ. All of you, one more time, lift your hand happily, joyfully, tell it. ಎಲ್ರು ನಾವು ಇನ್ನೊಂದ್ಸಲ ಕೈ ಎತ್ತಿ ನಾವು ಸಂತೋಷದಿಂದ ಹೇಳೋಣ. ಯೇಸುವಿನ ರಕ್ತದ ಮೂಲಕ ಕತ್ತಲೆಯ ರಾಜ್ಯದಿಂದ ವರ್ಗಾವಣೆಯಾಗಿ ಬೆಳಕಿನ ರಾಜ್ಯಕ್ಕೆ ನಾನು ಬಂದಿದ್ದೇನೆ.
This is truth. Whether you like or not, this is a truth. ನಿಮ್ಗೆ ಇಷ್ಟ ಆಗ್ಲಿ ಇಷ್ಟ ಆಗದೆ ಇರ್ಲಿ ಇದೇ ಸತ್ಯ. When you are in kingdom of light, ನೀವು ಬೆಳಕಿನ ರಾಜ್ಯದಲ್ಲಿದ್ದಾಗ you and God are together. ನೀವು ಮತ್ತೆ ದೇವರು ಒಂದಾಗಿದ್ದೀರಿ. Jesus is there. ಯೇಸ್ವಾಮಿ ಇದ್ದಾರೆ. Health is there. ಆರೋಗ್ಯ ಇದೆ. Long life is there. ದೀರ್ಘಾಯುಷ್ ಇದೆ. Prosperity is there. ಅಭಿವೃದ್ಧಿ ಇದೆ. Hallelujah. ಹಲ್ಲೆಲೂಯಾ. Why? ಯಾಕೆ? The blood of Jesus transferred you. ಯಾಕೆ ಅಂದ್ರೆ ಯೇಸುವಿನ ರಕ್ತ ನಿಮ್ಮನ್ನು ಕತ್ತಲೆಯಿಂದ ಬೆಳಕಿಗೆ ತಂದಿತ್ತು. Now you have no connection with darkness. ಈಗ ಬೆಳಕಿನಲ್ಲಿರುವಾಗ ಕತ್ತಲೆ ಒಟ್ಟಿಗೆ ಯಾವುದೇ ಸಂಬಂಧ ಇಲ್ಲ. Say, I have no connection with darkness. ನಾವೆಲ್ಲರೂ ಹೇಳೋಣ, ಕತ್ತಲೆಯೊಟ್ಟಿಗೆ ನನಗೆ ಯಾವುದೇ ಸಂಬಂಧ ಇಲ್ಲ. I have no connection with sin. ಪಾಪದೊಟ್ಟಿಗೆ ನನಗೆ ಯಾವುದೇ ಸಂಬಂಧ ಇಲ್ಲ. I have no connection with sickness. ರೋಗಗಳೊಟ್ಟಿಗೆ ನನಗೆ ಯಾವುದೇ ಸಂಬಂಧ ಇಲ್ಲ. I have no connection with poverty. ಬಡತನ ಒಟ್ಟಿಗೆ ನನಗೆ ಯಾವುದೇ ಸಂಬಂಧವಿಲ್ಲ. You didn't do anything. ನೀವು ಏನು ಮಾಡ್ಲಿಲ್ಲ ಇದನ್ನು ಹೊಂದ್ಕೊಳ್ಳಕ್ಕೆ. He did it. ಆತನು ಮಾಡಿದ್ನು. Because Christ is our Passover. ಕ್ರಿಸ್ತನು ನಮ್ಮ ಪಸ್ಕದ ಕುರಿಯಾಗಿರುವ ಕಾರಣ He died on the cross. ಆತನು ಶಿಲುಬೆ ಮೇಲೆ ಸತ್ತನು. He is protecting us. ನಮ್ಮನ್ನು ಆತನು ಕಾಪಾಡ್ತಾ ಇದ್ದಾನೆ. You are in kingdom of light. ನೀವು ಈಗ ಬೆಳಕಿನ ರಾಜ್ಯದಲ್ಲಿದ್ದೀರಿ. I'll tell you, no devil has a right to touch you. ನಾನು ನಿಮಗೆ ಹೇಳ್ತೇನೆ, ಯಾವ ಸೈತಾನನಿಗೂ ನಿಮ್ಮನ್ನು ಮುಟ್ಟಕ್ಕೆ ಅಧಿಕಾರ ಇಲ್ಲ, ಹಕ್ಕು ಇಲ್ಲ. No sickness has right to touch you. ಯಾವುದೇ ರೋಗಕ್ಕೆ, ಯಾವುದೇ ಕಾಯಿಲೆಗೆ ನಿಮ್ಮನ್ನು ಮುಟ್ಟಕ್ಕೆ ಅಧಿಕಾರ ಇಲ್ಲ, ಹಕ್ಕು ಇಲ್ಲ. Only when you give permission it can come. ನೀವು ಅದಕ್ಕೆ ಅನುಮತಿ ಕೊಟ್ಟರೇನೆ ರೋಗ ಬರಬಹುದು. So you have to reject it in the name of Jesus. ಅದಕ್ಕಾಗಿ ಯೇಸುವಿನ ನಾಮದಲ್ಲಿ ಅದನ್ನು ತಿರಸ್ಕರಿಸಬೇಕು. You have to say it with your mouth. ಬಾಯಿಂದ ಹೇಳಬೇಕು, I am in the kingdom of light. ನಾನು ಬೆಳಕಿನ ರಾಜ್ಯದಲ್ಲಿದ್ದೇನೆ. My Jesus bore all my sicknesses on the cross. ನನ್ನ ಯೇಸು ನನ್ನ ಎಲ್ಲಾ ರೋಗವನ್ನು ಶಿಲುಬೆ ಮೇಲೆ ಹೊತ್ತನು. My Jesus carried all my pain on the cross. ಯೇಸು ಎಲ್ಲಾ ನೋವನ್ನು ಶಿಲುಬೆ ಮೇಲೆ ಹೊತ್ತನು. I have been healed by the stripes of Jesus. ನಾನು ಯೇಸುವಿನ ಬಾಸುಂಡೆಗಳಿಂದ ಗುಣವಾಗಿದ್ದೇನೆ. Christ is my Passover. He gave himself as a sacrifice for me. I will have a long life. ಕ್ರಿಸ್ತನು ನನ್ನ ಪಸ್ಕದ ಕುರಿ ಆಗಿದ್ದಾನೆ. ನನಗಾಗಿ ಯಜ್ಞವಾಗಿ ಸಮರ್ಪಿಸಲ್ಪಟ್ಟನು. ನನಗೆ ದೀರ್ಘಾಯುಷಿದೆ. Amen. ಮ್ಯಾಮ್, Are you happy? This is blood covenant. ಇದೇ ರಕ್ತದ ಒಡಂಬಡಿಕೆ. This comes with your salvation. ಈ ಒಂದು ಆಶೀರ್ವಾದಗಳು ನಿಮ್ಮ ರಕ್ಷಣೆಯೊಟ್ಟಿಗೆ ಬರ್ತದೆ. What happened to you, you should believe. ನಿಮ್ಮೊಟ್ಟಿಗೆ ಏನೆಲ್ಲ ಆಯ್ತು ಅಂತ ನಂಬೇಕು ನೀವು. Hallelujah. Shall we all stand up? ನಾವೆಲ್ಲರೂ ಎದ್ದು ನಿಂತ್ಕೊಳ್ಳೋಣ. Shall we just thank God for a minute? ಒಂದ್ ನಿಮಿಷಕ್ಕಾಗಿ ದೇವರಿಗೆ ವಂದನೆ ಹೇಳೋಣ. I'll tell you, the whole world is afraid of sickness. ನೋಡ್ರಿ, ಲೋಕದಲ್ಲಿ ಎಲ್ಲರೂ ಕಾಯಿಲೆಗಳ ಬಗ್ಗೆ, ರೋಗದ ಬಗ್ಗೆ ಹಂಚ್ತಾ ಇದ್ದಾರೆ. Whole world is afraid. ಇಡೀ ಲೋಕವೇ ಭಯದಲ್ಲಿ ಇದೆ. But we have a good news. ಆದ್ರೆ ನಮ್ಮಲ್ಲಿ ಒಂದು ಸುಸಮಾಚಾರ ಇದೆ. Because Christ is our Passover. ಯಾಕೆಂದ್ರೆ ಕ್ರಿಸ್ತನು ನಮ್ಮ ಪಸ್ಕದ ಕುರಿಯಾಗಿದ್ದಾನೆ. Say, Christ is my Passover lamb. He sacrificed himself for me. I will have a good health. I will have prosperity. I will live a holy life. I'll enjoy the blessings of God. ನಾವು ಗಟ್ಟಿಯಾಗಿ ಹೇಳೋಣ, ಕ್ರಿಸ್ತನು ನನ್ನ ಪಸ್ಕದ ಕುರಿಯಾಗಿದ್ದಾನೆ. ನನಗಾಗಿ ತನ್ನನ್ನೇ ಶಿಲುಬೆಯ ಮೇಲೆ ಯಜ್ಞವಾಗಿ ಅರ್ಪಿಸಿದನು. ನನಗೆ ಒಳ್ಳೆಯ ಆರೋಗ್ಯ ಇರ್ತದೆ, ನನಗೆ ಅಭಿವೃದ್ಧಿ ಇರ್ತದೆ, ನಾನು ಪರಿಶುದ್ಧ ಜೀವನ ಜೀವಿಸ್ತೇನೆ, ಎಲ್ಲಾ ಆಶೀರ್ವಾದಗಳನ್ನು ನಾನು ಆನಂದಿಸ್ತೇನೆ. This only Bible will tell. ಈ ವಿಷಯಗಳನ್ನು ಬೈಬಲ್ ಮಾತ್ರ ಕಲಿಸ್ಕೊಡ್ತದೆ. World will not tell this. ಲೋಕದಲ್ಲಿ ಇದನ್ನೆಲ್ಲ ಕಲಿಸಲ್ಲ. Believe what the word of God says. ಬೈಬಲ್ ಏನ್ ಹೇಳ್ತಿದೋ, ವಾಕ್ಯ ಏನ್ ಹೇಳ್ತಿದೋ ಅದನ್ನೇ ನಂಬ್ರಿ. You will enjoy the blessings. ಆವಾಗ ಆಶೀರ್ವಾದಗಳನ್ನ ಆನಂದಿಸ್ತೀರಿ. Shall we lift up our hand and thank God? ನಮ್ಮ ಕೈಗಳನ್ನು ಎತ್ಕೊಂಡು ದೇವರಿಗೆ ವಂದನೆ ಹೇಳೋಣವಾ? Thank God, thank God, thank God. ಪ್ರತಿಯೊಬ್ರು ವಂದನೆ ಹೇಳ್ರಿ. Say thank you, Jesus. ವಂದನೆ ಯೆಸಯ್ಯ. Father, I thank you. ಅಪ್ಪ ವಂದನೆ. Oh
thank you. Christ is my Passover. ಕ್ರಿಸ್ತ ನನ್ನ ಪಸ್ಕದ ಕುರಿ ಆಗಿದ್ದಾನೆ, ಅದಕ್ಕಾಗಿ ವಂದನೆ. No one will fall sick in our family. ನಮ್ಮ ಕುಟುಂಬದಲ್ಲಿ ಯಾರು ಕಾಯಿಲೆಯಲ್ಲಿ ಬೀಳಲ್ಲ. No one will be poor in our family. ನಮ್ಮ ಕುಟುಂಬದಲ್ಲಿ ಯಾರು ಬಡವರಾಗಿರಲ್ಲ. Oh, thank you, Jesus. ಓ ವಂದನೆ ಅಪ್ಪ. ಯಾರು ಬಲಹೀನವಾಗಿರುವುದಿಲ್ಲ. ಓ ವಂದನೆ ಅಪ್ಪ. ವಂದನೆ ವಂದನೆ ಯೇಸುವಿನ ಯಜ್ಞಕ್ಕಾಗಿ ವಂದನೆ. ವಂದನೆ ಯೇಸಯ್ಯ. ಓ ನಿನಗೆ ವಂದನೆ ಯೇಸುವೆ. ಸ್ತೋತ್ರ 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 ಸ್ತೋತ್ರ. ನಿನ್ ರಕ್ತಕ್ಕಾಗಿ ವಂದನೆ, ಒಡಂಬಡಿಕೆಗಾಗಿ ವಂದನೆ ಅಪ್ಪ. ನಿನ್ ರಕ್ತದಿಂದ ನಮ್ಮನ್ನು ಕಾಪಾಡ್ತಾ ಇದೆಯಾ, ಅದಕ್ಕಾಗಿ ವಂದನೆ. ಓ ನಿನಗೆ ಸ್ತೋತ್ರ. ನಮ್ಮ ಕುಟುಂಬಗಳು ಕಾಪಾಡಲ್ಪಟ್ಟಿವೆ, ಅದಕ್ಕಾಗಿ ವಂದನೆ. ವಂದನೆ ಅಪ್ಪ. ವಂದನೆ 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 ಯೇಸುವೆ. ವಂದನೆ ಯೇಸುವೆ. Father, we pray in the name of Jesus. ಅಪ್ಪ ತಂದೆ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ. I declare Christ is our Passover lamb sacrificed for us. ನಾನು ಘೋಷಿಸ್ತೇನೆ, ಕ್ರಿಸ್ತನು ನಮ್ಮ ಪಸ್ಕದ ಕುರಿಯಾಗಿದ್ದಾನೆ, ನಮಗಾಗಿ ಯಜ್ಞವಾಗಿ ಸಮರ್ಪಿಸಲ್ಪಟ್ಟನು. And because he has done it, no one will be poor, no one will be feeble, no one will be sick in the name of Jesus. ಯೇಸು ಸ್ವಾಮಿ ಮಾಡಿದ ಕಾರ್ಯದ ಮೂಲಕ ನಮ್ಮ ಕುಟುಂಬದಲ್ಲಿ ಯಾರು ರೋಗಿ ಆಗಿರುವುದಿಲ್ಲ, ಯಾರು ಬಲಹೀನವಾಗಿರುವುದಿಲ್ಲ, ಯಾರು ಬಡವರಾಗಿರುವುದಿಲ್ಲ. They will have a long life. ಪ್ರತಿಯೊಬ್ಬರಿಗೆ ದೀರ್ಘಾಯುಷ್ಯ ಇರ್ತದೆ, healthy life. ಆರೋಗ್ಯದ ಜೀವನ ಇರ್ತದೆ. They will declare the works of the Lord. ದೇವರ ಕಾರ್ಯಗಳನ್ನು ಘೋಷಿಸ್ತಾರೆ. In Jesus' name we pray. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ. Amen. ಆಮೆನ್.